सद्गुरु महाराज की जय। गुरु ब्रह्मा गुरु विष्णु गुरुदेवो महेश्वरः गुरु साक्षात् परब्रह्म तस्मै श्री गुरवे नमः। तस्मै श्री गुरवे नमः। अनंत कल्याण गुणगण समन्वितರು ಅಣಿಮಾದಿ ಅಷ್ಟ ಐಶ್ವರ್ಯ ಸಂಪನ್ನರು ಭಕ್ತರ ಪಾಲಿನ ಕಾಮಧೇನುವಾದ ಪರಮಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಪಾವನ ಚರಣಗಳಿಗೆ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಕ್ಷೇತ್ರಸ್ಥ ಸಮಸ್ತ ದೇವತೆಗಳಿಗೂ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಪರಾತ್ಪರ ಪರಶಿವನಿಗೂ ಕೃಪಾಮಯಿ ಕರುಣಾಮಯಿ ಜಗಜ್ಜನನಿ ಭಗವತಿ ರಾಜರಾಜೇಶ್ವರಿಯ ದಿವ್ಯ ಚರಣಗಳಿಗೆ ಶರಣೆಂದು ಅಪರೂಪವಾದ ಮಾನವ ಜನ್ಮ ಪ್ರಾಪ್ತವಾದಾಗ ಅದರ ಸದುಪಯೋಗವನ್ನು ಮಾಡಿಕೊಳ್ಳಲಿಕ್ಕೆ ಆಗಮಿಸಿದ ತಮ್ಮೆಲ್ಲರ ಪವಿತ್ರ ಹೃದಯಕ್ಕೆ ಸಾಕ್ಷಿಯಾಗಿ ಬೆಳಗುವ ಪರಶಿವನಿಗೂ ವಂದಿಸಿ ಶಿವಸ್ವರೂಪಿಗಳೇ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿ. ಸಮಸ್ತ ಶಾಸ್ತ್ರಗಳು 84 ಲಕ್ಷ ಜೀವರಾಶಿಗಳಲ್ಲಿ ಈ ಮಾನವ ದೇಹವನ್ನು ಪರಮಾತ್ಮ ನಮಗೆ ನೀಡಿದ್ದಾನೆ. ಸೃಷ್ಟ್ವಾ ಪುರಾಣ ವಿವಿಧಾನ್ ನಜಿ ಆತ್ಮಶಕ್ತಿಯ ವೃಕ್ಷಾನ್ ಸರಿಸೃಪಮುಗಾನ್ ಖವದಂಶ ಮುಕ್ಷಾನ್ ತೈತೈರತುಷ್ಟ ಹೃದಯ ಪುರುಷಂ ವಿಧಾಯ ಬ್ರಹ್ಮಾಮಲೋಕಧಿಷಣಂ ಮುದಮಾಪದೇವ. ಪರಮಾತ್ಮ 83 ಲಕ್ಷ ಜೀವರಾಶಿಗಳನ್ನು ನಿರ್ಮಾಣ ಮಾಡಿ ನಾವೆಲ್ಲರೂ ಅವನ ಮಕ್ಕಳು. ಅವರು ಇವರಂತಲ್ಲ, ಪ್ರತಿ ಜೀವಿಗಳು 83 ಲಕ್ಷ ಜೀವರಾಶಿಗಳನ್ನು ನಿರ್ಮಾಣ ಮಾಡಿದ ಮೇಲೆ ಅವ್ರು ಹೆಂಗೆ ಲೆಕ್ಕ ಇಟ್ಟಿರ್ಬೇಕು ನೋಡ್ರಿ. ಈಗ ಇನ್ನೂ ಕೂಡ ಸೈನ್ಸ್ ಪ್ರತಿಪಾದನೆ ಮಾಡಿದರು, ವಿಚಾರ ಮಾಡಿದರು. ಒಂದೊಂದೊಳಗೆ ಜಲಚರ ಇವೆಲ್ಲಕ್ಕೆ 20-21 ಲಕ್ಷ ಜೀವರಾಶಿಗಳು ಅದಾವಂತ. ನೀರಾಗಿರೋ ಬೇರೆ, ಭೂಮಿಯಾಗಿರೋ ಬೇರೆ, ಎಷ್ಟು ಜೀವರಾಶಿ. ಇವೆಲ್ಲವನ್ನು ಮನುಷ್ಯನ ಬಿಟ್ಟು 83 ಲಕ್ಷ ಶರೀರದಿಂದ ಕೂಡಿಕೊಂಡಿರುವ ಸಮಸ್ತ ಪ್ರಾಣಿಗಳನ್ನು ರಚನೆ ಮಾಡಿ ಹಡೆದು ಹುಟ್ಟಿಸಿ ಪರಮಾತ್ಮನಿಗೆ ಬಹಳ ದುಃಖ ಆಯ್ತು. ಯಾಕ ಅಂತ ಕೇಳಿದರೆ, ಹಡೆದವರನ್ನು ಗುರುತ ಮಾಡಲಿಕ್ಕೆ ಬರದಂಥ ಮಕ್ಕಳನ್ನು ನೋಡಿದರೆ ನಿಮಗೂ ಕಷ್ಟ ಆಗ್ತದೆ. ಹುಟ್ಟಿದ ಕೂಡಲೇ ಮಕ್ಕಳು ಬೆಳೆದಂಗೆ ಅವನು ಗುರುತು ಹಿಡಬೇಕು, ಅಪ್ಪನ ಗುರುತು ಹಿಡಬೇಕು. ಸ್ವಲ್ಪ ದೊಡ್ಡ ಆದ ಅಂದ್ರೆ ಬಂದು ಕೊಳ್ಳಿಗೆ ಬೀಳಬೇಕು, ಪಪ್ಪ ಪಪ್ಪ ಮಮ್ಮಿ ಮಮ್ಮಿ ಅನ್ನಬೇಕು. ನೀವು ಬಹಳ ಸಂತೋಷಕ್ಕದಲ್ಲ, ನನ್ನ ಮಗ ನನ್ನ ಗುರುತು ಹಿಡಿತು, ಅಮ್ಮ ಅಂತು, ಮಮ್ಮಿ ಅಂತು, ಪಪ್ಪ ಅಂತು. ಒಂದು ವೇಳೆ ಆ ಕೂಸ, ಆ ಹುಡುಗ ಅಥವಾ ಹುಡುಗಿ ಹಡೆದವ್ರನ್ನ ಗುರುತು ಹಿಡಿಯದಿದ್ದರೆ, ತನ್ನ ಮರ್ಯಾದೆನೂ ಮುಚ್ಕೊಳ್ಳೋಕೆ ಬರದಿದ್ದರೆ, ಯಾವ ದೇವ್ರನ್ನ ಬೇಡಿ ನೀವು ಮಕ್ಕಳು ಹಡೆದಿರ್ತೀರಿ, ಅದೇ ದೇವರಿಗೆ ಡಬಲ್ ಟೆಂಗ್ ಹೊಡಿತೀರಿ. ಪರಮಾತ್ಮ ಇದ್ರ ಕಣ್ಣು ಮುಚ್ಚು. ಇದಕ್ಕೆ ಎಷ್ಟು ನಾಜುಕಿ ಮಾಡಲಿ. ಹಡೆದವ್ರನ್ನ ಗುರುತ ಹಿಡಿಯೋದು, ತನ್ನ ಮರ್ಯಾದೆ ಮುಚ್ಕೊಳಕ್ ಬರೋದು ಸಣ್ಣದಿತ್ತು, ತೊಳೆದ್ರಿ ಬಳದ್ರಿ. ಪರಂತು 10-18 ವರ್ಷ ಆದರೂ ಕೂಡ ಹೊರಗೆ ಹೋಗಿ ಏಕಿ ದೋಣಿ ಮಾಡಿ ಹುಡುಗ ಆಲಿ ಹುಡುಗಿ ಆಲಿ ಎತ್ಕೊಂಡು ಹಾಗೆ ಬಂದ್ರೆ ಮಮ್ಮೆ ಅಂತ ಬಂತು ಅಂದ್ರೆ ಏನು ಮಾಡ್ತೀರಿ? ಹಣೆ ಹಣೆ ಬಡ್ಕೋತೀರ ಇಲ್ಲ? ಹೇ ದೇವ,
ತನ್ನ ಮರ್ಯಾದೆ ಮುಚ್ಚೊಳಗೆ ಬರೋದು 10-18 ವರ್ಷ ಆಗ್ಯದ. ಏಕೀದೋನಿ ಮಾಡಿ ಹಂಗೆ ಎತ್ಕೊಂಡೇ ಬರ್ತದೆ. ಅಪ್ಪ ಅವ್ವ ಅನ್ನೋದು ಗುರುತು ಹೇಳಿಲ್ಲ ಅಂದ್ರೆ ನೀ ದೇವ್ರಿಗೆ ಹೋಗಿ ಕಾಯಿ ಹೊಡಿತೀರಿ. ದೇವ್ರ ಈಗ ಕಣ್ಣು ಮುಚ್ಚಪ್ಪ, ಕಣ್ಣು ಮುಚ್ಚು. ಅದಕ್ಕೆ ಪಂಚತಂತ್ರದಲ್ಲಿ ಬರೀತಾರೆ, ಬಹಳ ತಪ್ಪು ಮಾಡಿದೇನಾ ಅಂತಾನ ಒಬ್ಬ ಕವಿ. ಅವನಿಗೆ ಬಹಳ ಮೂರ್ಖ ಮಗ ಹುಟ್ಟದ, ದೊಡ್ಡ ಪಂಡಿತನಿಗೆ ಹುಟ್ಟಿದ್ರೆ ಅವ ಕೇಳ್ತಾನೆ, ವರಂ ಜಾತ ಪ್ರೇತೋ ವರಮಪಿ ಚ ನೈವಾಹಿಗಮನಂ. ಹೇ ಪರಮಾತ್ಮ, ನಾ ಎಷ್ಟು ತಪ್ಪು ಮಾಡಿದೆ, ಇದು ಹುಟ್ಟ್ಯದ ನಾನೇ ಹೋಗಬಾರ್ದಾಗಿತ್ತು, ನನ್ನ ಹೆಂಡತಿ ಅಂತ ಹೋಗಬಾರ್ದಾಗಿತ್ತು, ಇದು ಹುಡ್ತಿತ್ತಿಲ್ಲ. ಅದು ದರಿದ್ರ, ಇಂಥ ಅಯೋಗ್ಯವಾದ ಪಾಪಿಯಾಗಿರ್ತಕ್ಕಂಥ ಮಗ, ನಾ ತಪ್ಪು ಮಾಡಿದ್ದೆ, ನನ್ನ ಹೆಂಡತಿ ಅಂತ ಹೋಗಬಾರ್ದಾಗಿತ್ತು. ನೈವಾಭಿಗಮನಂ, ಹೋದೆ, ಪರಂತು ಹುಟ್ಟದ ಕೂಡ ಸಾಯ್ಬೇಕಾಗಿತ್ತು. ವರಂ ಜಾತ ಪ್ರೇತೋ, ಹುಟ್ಟದ ಕೂಡ ಸಾಯ್ಬೇಕಾಗಿತ್ತು. ಇಂಥ ತಾನಾರು ಅಂತ ಗೊತ್ತಿಲ್ಲ, ತನ್ನ ತಂದೆ ತಾಯಿನೂ ಗುರುತು ಹಿಡಂಗಿಲ್ಲ ಅಂತ ಮಗ ಹುಟ್ಟುವುದಕ್ಕಿಂತಲೂ ಬಂಜೆಯಾಗಿರುವುದು ಲೇಸು ಅಂತ ಕವಿ ಈ ಮಾತನ್ನ ಹೇಳ್ತಾನೆ. ಅದರಂತೆ ನೀವು ದಿನ ಅಂತೀರಿ, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು. ನಿಮ್ಮ ಅಪ್ಪರು ಅವ್ರು ಹುಡ್ಕಕ್ಕೆ ಪ್ರಯತ್ನ ಮಾಡಿರಿ, ತಂದೆ ಹುಡ್ಕಕ್ಕೆ ಬಾಯಿಲೆ ಅಂತೀರಿ, ತಂದೆ ನೀನು, ತಾಯಿ ನೀನು. ನಿಮ್ಮ ತಂದೆ ನೋಡೋಕೆ ಪ್ರಯತ್ನ ಮಾಡಿರಿ? ಇಲ್ಲ. ತಾಯಿ ನೋಡೋಕೆ ಪ್ರಯತ್ನ ಮಾಡಿರಿ? ಇಲ್ಲ. ಪರಮಾತ್ಮನೇ ನಿಮ್ಗೆ ಹೆಂಗೆ ಅಂತ ಮಗ ಹುಟ್ಟ್ರ ದುಃಖ ಆಗ್ತದಲ್ಲ, ಅಪ್ಪ ಅಮ್ಮ ಅಂತ ಅನ್ನಕ್ಕೆ ಬರಂಗಿಲ್ಲ, ಅದಕ್ಕೆ ತನ್ನ ಮರ್ಯಾದೆ ಮುಚ್ಚೋಳಕ್ಕೆ ಬರಂಗಿಲ್ಲ. ಎಷ್ಟು ದುಃಖ ಹಾಕದಲ್ಲ. ಹಂಗೆ ಪರಮಾತ್ಮನ ಹುಡುಕದೆ ನೋಡದೆ ಇರ್ತಕ್ಕಂಥ ವ್ಯಕ್ತಿ ತನ್ನ ಮರ್ಯಾದೆ, ಮನುಷ್ಯ ಹೇಗೆ ಇರಬೇಕು ಅನ್ನೋದು ಗೊತ್ತಿಲ್ಲಂಗೆ ದನದಂಗೆ ವ್ಯವಹಾರ ಮಾಡ್ತಕ್ಕಂಥವ್ ನೋಡಿ ಆ ಪರಮಾತ್ಮನಿಗೆ ಎಷ್ಟು ಕಷ್ಟ ಆಗಿರ್ಬೇಕ್ರಿ, ಎಷ್ಟು ಕಷ್ಟ ಆಗಿರ್ಬೇಕು. ದೇವರಿಗೆ ಬೇಸರಾಗಿ ಸುಮ್ಮ ಕುಂತಂತ, ಬೇಡಪ್ಪ ಈ ಜಗತ್ತು ಮಾಡೋದೇ ಬೇಡ. ಎಂಬತ್ತು ಮನುಷ್ಯರಿಗೆ ತಯಾರು ಮಾಡಿದ್ದಿಲ್ಲ, ಇನ್ನು 83 ಮಾಡಿದ್ದ. ಅವಾಗ ಎಲ್ಲ ದೇವತೆಗಳು ಹೋಗಿ ಪ್ರಾರ್ಥನೆ ಮಾಡಿದ್ರಂತೆ, ದೇವರ ಇಂತಹದ್ದು ಒಂದು ಶರೀರ ತಯಾರು ಮಾಡು. ಮನುಷ್ಯೇತರ 83 ಲಕ್ಷ ಯೋನಿಗಳು ಹಡದ ತಾಯಿಯನ್ನು ಗುರುತು ಹಿಡಿಯಂಗಿಲ್ಲ, ಅವಕ್ಕೆ ಮಾನ ಮರ್ಯಾದೆ ಗೊತ್ತಿಲ್ಲ ಅಂಥವು ಹಡ್ದಿದಿ. ದೇವರ ಸೃಷ್ಟಿ ಮಾಡು, ಇಂಥವ್ರನ್ನ ತಯಾರು ಮಾಡು, ಯಾರು ಹಡ್ದವ್ರನ್ನ ಗುರುತು ಹಿಡಿತಾವ. ಅಮ್ಮಗ ಅಮ್ಮ ಅಂತಾವ, ಅಪ್ಪಗ ಅಪ್ಪ ಅಂತಾವ, ಅಂಥ ಮಕ್ಕಳನ್ನು ಸೃಷ್ಟಿ ಮಾಡು ಪರಮಾತ್ಮ ಅಂತ ಅಂದಾಗ ಪರಮಾತ್ಮ ತಪಶ್ಚರ್ಯ ಬಿಟ್ಟು ಬಂದು ಭಾಳ ವಿಚಾರ ಮಾಡಿದ. ಇತ್ಯಾಲೋಚ ಮುಹೂರ್ಮುಹೂರ್, ಅಂಥದ್ದು ಶರೀರ ಯಾವತ್ತು ತಯಾರು ಮಾಡಕ್ಕಪ್ಪ? ಹುಟ್ಟಿದ ಕೂಡಲೇ ಜಗತ್ ಕರ್ತನಾಗಿರ್ತಕ್ಕಂಥ ಪರಮಾತ್ಮನನ್ನು ಗುರುತು ಹಿಡಿಯತಕ್ಕಂಥ ಬುದ್ಧಿಯಿಂದ ಕೂಡಿಕೊಂಡದ್ದು ಹೆಂಗೆ ಹುಡುಕಬೇಕು, ಹೆಂಗೆ ಮಾಡಬೇಕು ಅಂತ ತಿಳ್ಕೊಂಡು ಮಹತಾ ಪುಣ್ಯ ಪುಣ್ಯನ ಕ್ರೀತೆಯ ಕಾಯ ನೌಸ್ತ್ವಯ ಪರಮಾತ್ಮ ವಿಚಾರ ಮಾಡಿ ಕಟ್ಟು ಕಡಿ ಈ ಮಾನವ ದೇಹವನ್ನು ತಯಾರು ಮಾಡಿ. ಲಾಸ್ಟ್ ಕ್ರಿಯೇಷನ್ ಇಸ್ ಬೆಸ್ಟ್ ಕ್ರಿಯೇಷನ್. ಇಂಥದ್ದು ಮಿಷನ್ ಮಾಡ್ಯಾರ. ಈ ನೋಡ್ರಿ, ಮಿಲಿಟ್ರಿಯವರು ಯುದ್ಧ ಮಾಡಕ್ಕೆ ವಿಮಾನ ತಯಾರು ಮಾಡಿದ್ರು, ಒಳಗೆ ಡ್ರೈವರ್ ಕುಣಿಸೋರು, ಪೈಲಟ್ ಕುಣಿಸಿ ಕಳಿಸೋರು. ಈಗ ಇಂಥ ವಿಮಾನ ಬಂದವಲ್ರಿ, ಪೈಲಟ್ ಇಲ್ಲೇ ಹೋಗ್ತಾವಲ್ರಿ, ಇಲ್ಲೇ ಕುಂತು ಕಂಟ್ರೋಲ್ ಮಾಡ್ತೀರಲ್ಲಿ. ಹಿಂಗೆ ಆಗ ಪರಮಾತ್ಮ ವಿಚಾರ ಮಾಡಿದ, ಈ ಶರೀರವನ್ನು ಇದು ಹೆಂಗೆ ನಡೆಸಬೇಕು ಅಂದ್ರೆ ಯಾವ ಚಲೋ. ಹೇಗೆ ಮಂಗಳ ಲೋಕ ಚಂದ್ರಲೋಕಕ್ಕೆ ಹೋಗತಕ್ಕಂಥ ವಿಷಯದಲ್ಲಿ ಎಳಗೆ ಹೆಂಗೆ ಒಳಗೆ ಮಿಷನ್ ಇಟ್ಟು ಅಲ್ಲಿ ಸುದ್ದಿ ಎಲ್ಲ ಕಳಿಸ್ತಾವಲ್ಲ, ಹಾಗೆ ಪರಮಾತ್ಮ ಈ ಶರೀರದಲ್ಲಿ
ಇಂಥದ್ದೊಂದು ಮಿಷನ್ ಇಟ್ಟನ ಬುದ್ಧಿ. ಬ್ರಹ್ಮಾವಲೋಕಧಿಷಣಂ ಮುದಮಾಪದೇವ. ಅವು ಯಾವುದರಲ್ಲಿ ಆ ಮಿಷನ್ ಇಲ್ಲ. ಮನುಷ್ಯನಲ್ಲಿ ಅಂಥದ್ದೊಂದು ಮಿಷನ್ ಇಟ್ಟ. ಏನು? ಹಾಡದವ್ರನ್ನ ಗುರುತು ಹಿಡಿಯತಕ್ಕಂಥ ಒಂದು ಬುದ್ಧಿ ಅನ್ನೋದು ಇಟ್ಟ. ಇದರ ಅದನ್ನು ಉಪಯೋಗ ಮಾಡಿಕೊಂಡ್ರು. ಬುದ್ಧಿ ಉಪಯೋಗ ಮಾಡಿಕೊಂಡ ಅಂದ್ರೆ ಅವ ಪರಮಾತ್ಮನನ್ನು ಕಾಣ್ತಾನ, ಭಗವಂತನ ಕಾಣ್ತಾನ, ಸುಖಿ ಆಗ್ತಾನ, ಮುಕ್ತನಾಗ್ತಾನ. ದೇವರಂದ ಆ ಬುದ್ಧಿ ಇಟ್ಟು ಕಳಿಸ್ಕೊಟ್ಟು ನಮ್ಮ ಮನುಷ್ಯರು ಮಾಡಿ ಬಹಳ ಸಂತೋಷ ಐತಿ. ಹೋಗ್ತಾವೆ, ನಮ್ಮ ಹೆಸರು ಹೇಳ್ತಾವೆ, ನನ್ನ ಕಡೆ ಬರ್ತಾರೆ. ಹಂಗೆ ಮಿಷನ್ ಇಟ್ಟಿನ ಸಮಾಚಾರ ಎಲ್ಲ ಗೊತ್ತಾಗ್ತದೆ ಅಂತ ತಿಳ್ಕೊಂಡು ಪರಮಾತ್ಮ ಅಂಥದ್ದು ಬ್ರಹ್ಮಾವಲೋಕಧಿಷಣಂ, ಸತ್ಯವನ್ನು ಪರಮಾತ್ಮನನ್ನು ಅರಿಯಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ಒಂದು ಬುದ್ಧಿಯನ್ನು ಕೊಟ್ಟು ಈ ಮನುಷ್ಯನಿಗೆ ಇಲ್ಲಿ ಕಳಿಸದ. ಇವ ಅದರ ಉಪಯೋಗ ಮಾಡ್ಕೊಳ್ಳೋಂಗಿಲ್ಲ. ಅದರ ಉಪಯೋಗ ಬೇರೆ ಕಡೆ ಮಾಡ್ಕೊಂಡ. ಮಂದಿಗೆ ಟೆಪ್ಪಿಗೆ ಹಾಕಕ್ಕ, ಸುಳ್ಳು ಹೇಳಕ್ಕ, ಹಿಂಸಾ ಮಾಡಕ್ಕೆ ಆ ಬುದ್ಧಿ ಉಪಯೋಗ ಮಾಡ್ಕೊಂಡ ವಿನಃ ಪರಮಾತ್ಮನ ಅರಿಯಲಿಕ್ಕೆ ಉಪಯೋಗ ಮಾಡ್ಕೊಳ್ಳಿಲ್ಲ. ಪರಮಾತ್ಮನಿಗೆ ಬಹಳ ದುಃಖ ಆಯಿತು. ನಾನು ಎದಕ್ಕಂತ ಕಳಿಸದೆ ಇವನಿಗೆ ಏನು ಮಾಡಕತ್ತೇನಂತ ಪರಮಾತ್ಮ ಬಹಳ ದುಃಖಿತನಾಗಿ ಇನ್ನು ನಾನೇ ಹೋಗಬೇಕು ಇವರಿಗೆ ಸುಧಾರಿಸಕ್ಕಂತ ಆ ಪರಮಾತ್ಮನೇ ಸದ್ಗುರು ರೂಪವಾಗಿ ಭೂಮಿಗೆ ಬಂದ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಹರತನ್ನ ರೂಪ ತೋರಬೇಕೆಂದು ಧರೆಗೆ ಮರ್ತ್ಯನಾಗಿ ಗುರುವಾಗಿ ಬಂದ. ನಮ್ಮ ಶರಣ ಹೇಳ್ತಾರೆ, ಪುಣ್ಯಾತ್ಮರೇ, ಅಂಥ ಅಪರೂಪವಾದ ಮಾನವ ದೇಹ ಎರಡು ಕೆಲಸಕ್ಕೆ ಬಂದದ. ಒಂದು ಪುಣ್ಯವನ್ನು ಸಂಗ್ರಹ ಮಾಡಕ್ಕೆ, ಎರಡನೇದು ಪರಮಾತ್ಮನನ್ನು ಅರಿಯಲಿಕ್ಕೆ. ಇವೆರಡೇ ಕೆಲಸ. ನೀನು ಯಾವ ಉದ್ಯೋಗ ವ್ಯವಹಾರ ಮಾಡ್ತೀಯ ಅದು ಸಮಸ್ಯೆ ಇಲ್ಲ. ಹೇಗೆ ನೀವು ಪ್ರಪಂಚದಲ್ಲಿ ಏನು ದಂಧೆ ಮಾಡೋದು, ರೊಕ್ಕನ ಬರ್ಬೇಕಂತ ಇರ್ತದಲ್ಲ. ವ್ಯಾಪಾರ ಮಾಡಿ, ನೌಕರಿ ಮಾಡಿ, ಒಕ್ಕಲ್ತನ ಮಾಡಿ, ಏನೇನು ಮಾಡಿ, ರೊಕ್ಕ ನಿಮ್ಮ ಉದ್ದೇಶ ಅದಲ್ಲ. ಹಾಗೆ ಮನುಷ್ಯ ಜೀವನದ ಉದ್ದೇಶ ಧರ್ಮ. ಧರ್ಮೇಣ ಹೀನ ಪಶುಭಿ ಸಮಾನ. ಧರ್ಮ ಇಲ್ಲದ ಮನುಷ್ಯ ಅವ ದನ ಅಂತ ಕರೆದಾರ. ಅಂಥವರು ಇದ್ದರೇನೋ ಶಿವಶಿವ, ಸತ್ತರೇನೋ ಶಿವಶಿವ. ಶಿವಧ್ಯಾನ ಶಿವಚಿಂತನೆ ಇಲ್ಲದ ನರನು ದನನು ಅಂದಿಲ್ಲ. ಅವರು ಸಗಣಿಗೆ 1000 ಹುಳೆ ಹುಟ್ಟಿ ಸಾಯುವಂತೆ. ಹೆಂಡ್ಯಾನು ಹುಳ. ದನ ಏನು ಕೆಲಸ ಕೊಡ್ತಾವ, ಆ ಹುಳ ಏನು ಕೆಲಸ ಕೊಡ್ತಾವ. ಹಾಗೆ ನಿಷ್ಪ್ರಯೋಜಕ ನಿನ್ನ ಜೀವನ ಅಂತ ತಿಳ್ಕೊಂಡು ಮಹಾನುಭಾವರು ಹೇಳ್ಯಾರ. ಇವು ಎರಡನ್ನ ನಿಮ್ಮ ಜೀವನದಲ್ಲಿ ಗಳಿಸ್ಬೇಕು. ಒಂದು ಪರಮಾತ್ಮ, ಒಂದು ಪುಣ್ಯ. ಇವೆರಡು ಗಳಿಸದೇ ಹೋದಿ ಅಂದ್ರೆ ತಸ್ಯ ಜನ್ಮ ನಿರರ್ಥಕಂ. ಅವನ ಜನ್ಮ ವ್ಯರ್ಥ ಅದೇ. ಏನು ಗಳಿಸಿದ್ರು ಕೂಡ ಯಾವುದು ಕೂಡ ಇವು ಬರ್ತಕ್ಕಂಥದ್ದವು ಅಲ್ಲ. ನಾವು ಒಯ್ಯಕ್ಕೆ ಬರಂಗಿಲ್ಲ, ನಿಶ್ಚಯ ಅದ. ನಾವು ಏನು ತಂದಿಲ್ಲ. ಇಟ್ ಈಸ್ ಸರ್ಟೇನ್ ಯು ಕ್ಯಾನಾಟ್ ಕ್ಯಾರಿ ಔಟ್ ಆಫ್ ಇಟ್. ನಥಿಂಗ್ ಬ್ರಾಟ್, ನಥಿಂಗ್ ಕ್ಯಾರಿ ಔಟ್. ಬರುವಾಗ ಏನು ತಂದಿಲ್ಲ, ಹೋಗುವಾಗ ಏನು ಒಯ್ಯಕ್ಕೆ ಬರಂಗಿಲ್ಲ. ಬರುವಾಗ ಪುಣ್ಯದಂತೆ ಬಂದು, ಅದಕ್ಕೆ ಪುಣ್ಯದಂತೆ ಬಪ್ಪರು, ಜ್ಞಾನದಂತೆ ಇಪ್ಪರು, ಮುಕ್ತಿಯಂತೆ ಹೂವರು ನೋಡ ನಮ್ಮ ಶರಣರು ಉರ್ಲಿಂಗ ಪೆದ್ದೆ ಅಂತ. ಪುಣ್ಯದಿಂದ ಮನುಷ್ಯನಾಗಿ ಹುಟ್ಟಿದ್ದೇವೆ, ಪುಣ್ಯನೇ ಮಾಡಬೇಕು, ಪುಣ್ಯವಂತರಾಗಿ ಹೋಗಬೇಕು. ಅದಕ್ಕೆ ನಮ್ಮ ಜೀವನದ ಧ್ಯೇಯ ದುಡ್ಡಲ್ಲ, ಧರ್ಮ. ಧರ್ಮ ಧರ್ಮ ಇಲ್ಲದ ಮನುಷ್ಯ ಅವರವರ ಧರ್ಮದ
ಹೆಣ್ಣಿಗೆ ಹೆಣ್ಣಿನ ಧರ್ಮದ, ಗಂಡಿಗೆ ಗಂಡನ ಧರ್ಮದ, ಅಪ್ಪಗೆ ಅಪ್ಪನ ಧರ್ಮದ, ಮಗನಿಗೆ ಮಗನ ಧರ್ಮದ, ಎಲ್ಲರಿಗೂ ಒಂದು ಧರ್ಮ ಕೊಟ್ಟಾರೆ. ಹೇಗೆ ಇರಬೇಕು, ತಂದೆ ಆದವ್ ಹೆಂಗಿರ್ಬೇಕು, ತಾಯಿ ಆದವ್ರು ಹೆಂಗಿರ್ಬೇಕು, ಗಂಡ ಆದವ್ರು ಹೆಂಗಿರ್ಬೇಕು, ಹೆಂಡತಿ ಆದವ್ರು ಹೆಂಗಿರ್ಬೇಕು, ಮಗ ಆದವ್ರು ಹೆಂಗಿರ್ಬೇಕು, ಎಲ್ಲ ಅವ್ರವ್ರ ಧರ್ಮ ಅದಾವ. ಆ ಧರ್ಮ ಪ್ರಕಾರವಾಗಿ ನಡೆದೇವಿ ಅಂದ್ರೆ ಧರ್ಮಕ್ಕೆ ಬಹಳ ಸಮೀಪ ಆಗಿ ಪರಮಾತ್ಮ ಇರ್ತಾನೆ. ಪರಮಾತ್ಮ ಇರ್ತಾನೆ. ಎಲ್ಲಿ ಧರ್ಮವೋ ಅಲ್ಲಿ ಪರಮಾತ್ಮ, ಅಲ್ಲಿ ಪರಮಾತ್ಮ. ಅದಕ್ಕೇನೆ ನಿನ್ನ ಜೀವನದಲ್ಲಿ ಏನು ಮಾಡುದು ಅಂತ ಕೇಳಿದ್ರೆ ಕ್ಷಣಸಚ್ಚೈವ, ಒಂದು ಕ್ಷಣ ಒಂದು ಕಣ ಬಿಡ್ಲಾರ್ದಂಗೆ ಧರ್ಮ ಗಳಿಸು. ದುಡ್ಡಲ್ಲ, ಧರ್ಮ ಗಳಿಸು. ಅಧರ್ಮದಿಂದ ಗಳಿಸಿದ ದುಡ್ಡು ನಿನಗೂ ದುಃಖ, ಸತ್ತ ಮೇಲೆ ನರಕ. ಪುಣ್ಯಾತ್ಮರೇ, ನಮಗೆ ಅನಿಸೋದಿಲ್ಲ ಯಾವುದು ಗೊತ್ತ, ಕೆಲವೊಂದು ವಸ್ತುಗಳು ಕಾಣಂಗಿಲ್ಲ. ಅದಾವ, ನರಕದ ಇಲ್ಲ, ಸ್ವರ್ಗದ ಇಲ್ಲ, ಅದು ಕೇಳ್ತಿರ್ತಾರೆ, ಕಾಣಂಗಿಲ್ಲ. ಪೊಲೀಸರ ಪೆಟ್ಟು ಕಾಣ್ತಾವೇನು? ಹೊಡೆಸ್ಕೊಂಡವನಿಗೆ ಗೊತ್ತಿರ್ತದೆ ಹೆಂಗೆ ಏಟು ಬಿದ್ದವನು. ಅವು ಹೇಳಕ್ಕೆ ತೋರ್ಸಕ್ಕೆ ಬರಂಗಿಲ್ಲ. ನಿಮ್ಮ ಮಕ್ಕಳು ನಿಮಗೆ ಬಹಳ ಆನಂದ ಆಗ್ತದೆ. ಆನಂದ ಏನು ಕರ್ಗದ, ಕೆಂಪದ, ಕಿಲೋ ಅದ, 2 ಕಿಲೋ ಅದ, ತೋರ್ಸಕ್ಕೆ ಬರಂಗಿಲ್ಲ. ಅವನಿಗೆ ಗೊತ್ತು. ನನಗೆ ಬಹಳ ದುಃಖ ಆಗ್ಯದ್ರಿ, ತ್ರಾಸ ಆಗ್ಯದ. ಎಷ್ಟಾಗ್ಯದಪ್ಪ? 2 ಕಿಲೋ ಇಲ್ಲ, ಅವನಿಗೆ ಗೊತ್ತು. ಕೆಲವೊಂದು ವಸ್ತುಗಳಿಗೆ ಎಲ್ಲ ತೋರ್ಸಕ್ಕೆ ಬರುವುದಿಲ್ಲ. ಹಾಗೆ ಪುಣ್ಯನು ತೋರ್ಸಕ್ಕೆ ಬರುವುದಿಲ್ಲ. ಅವನ್ನೆಲ್ಲಾಡೋದ್ರ ಮೇಲೆ ಜಡ್ಡ ಬಂದದ ಅಂತ ಹೆಂಗೆ ತಿಳ್ಕೊತೀರಿ? ಅವನ್ ನಗುದ್ರ ಮೇಲೆ ಖುಷಿ ಅಂತ ಹೆಂಗೆ ತಿಳ್ಕೊತೀರಿ? ಯಾವ ಮನುಷ್ಯ ಶಾಂತ ಅದನ್ನು ಪುಣ್ಯವಂತ ಅದನ್ನು ತಿಳ್ಕೊತೇವೆ. ನಿಶ್ಚಿಂತನಾಗಿ, ನಿರ್ಭೀಕನಾಗಿ, ಸತ್ ಕಾರ್ಯದಲ್ಲಿ ಪ್ರವೃತ್ತನಾಗಿದ್ದ ಅಂದ್ರೆ ಇವ ಪುಣ್ಯವಂತ ಅಂತ ಅವನು ಕಾರ್ಯಾನುಮೇಯ. ನಿಮ್ಮೂರ ಮೇಲೆ ಮಳೆ ಬಂದಿಲ್ಲ, ಹಳ ಬಂದದ. ನಿಮ್ಮೂರ ಮೇಲೆ ಮಳೆ ಆಗಿಲ್ಲ, ಹಳ ಬಂದದ. ಏನಂತೀರಿ? ಎಲ್ಲರ ಮೇಲೆ ಆಗ್ಯದ ಅಂತ ಅಂತೀರಿ? ಇಲ್ಲ, ನೋಡಿರಿ? ನೋಡಿಲ್ಲ. ಹಳ್ಳ ಬಂದದಂದ್ರೆ ಮೇಲೆ ಎಲ್ಲರ ಮಳೆ ಆಗಿರ್ಬೇಕೆ. ಹಾಗೆ ಇವ್ ಮನುಷ್ಯ ಸುಖಿ ಅದಂದ್ರೆ ಪುಣ್ಯ ಹಿಂದಿಲ್ಲ, ಹಿಂದೆಂದರೆ ಮಾಡಿರ್ಲಿಕ್ಕೆ ಬೇಕು. ಪುಣ್ಯ ಇಲ್ಲದವನಿಗೆ ಸುಖ ಬರಂಗಿಲ್ಲ. ಶಾಸ್ತ್ರ ಸುಳ್ಳಲ್ಲ, ಮಹಾತ್ಮರ ಮಾತು ಸುಳ್ಳಲ್ಲ. ಪುಣ್ಯಾತ್ಮರೇ, ಇವತ್ತು ಏನರೇ ನೀವು ಆನಂದಾಗಿ ಒಳ್ಳೆ ಹೆಂಡತಿ, ಒಳ್ಳೆ ಮಕ್ಕಳು, ಒಳ್ಳೆ ಗಂಡ, ಒಳ್ಳೆ ಮನೆ ಸಿಕ್ಕಾದಂದ್ರೆ ಪುಣ್ಯ ಮಾಡಿ. ಈಗಿಲ್ಲ, ಯಾವಾಗ ಪುಣ್ಯ ಮಾಡಿ. ಆ ಧರ್ಮ ನಿಮ್ಮನ್ನು ಕಾಪಾಡ್ತದೆ. ಧರ್ಮ ಕಾಪಾಡುತ್ತೆ. ಜಗತ್ತಿನೊಳಗೆ ಯಾರು ಕಾಪಾಡೋದು. ಯಾವಾಗ ನೀವು ಧರ್ಮ ಬಿಡ್ತೀರಿ, ಧರ್ಮ ತ್ಯಾಗ ಮಾಡ್ತೀರಿ, ಸುಖ ನಿಮ್ಮನ್ನು ತ್ಯಾಗ ಮಾಡ್ತದೆ. ಸುಖ ನಿಮ್ಮನ್ನು ತ್ಯಾಗ ಮಾಡ್ತದೆ. ಕಷ್ಟ ನಿಮ್ಮನಿಗೆ ಬರ್ತಾವೆ, ದುರ್ಬುದ್ಧಿ ನಿಮ್ಮನಿಗೆ ಬರ್ತದೆ. ಇವೆಲ್ಲ ನಾವು ಅನುಭವ ಮಾಡ್ತೇವೆ, ನೋಡ್ತಾ ಇದ್ದೇವೆ. ಅದಕ್ಕೇ ಯಾವುದೇ ರೀತಿಯಿಂದ ಹೇಗೆ ದುಡ್ಡು ಗಳಿಸ್ತೀರಿ ಹಂಗೆ ನಿಮ್ಮ ಜೀವನದೊಳಗೆ ಪುಣ್ಯ ಗಳಿಸಕ್ಕೆ ಪ್ರಯತ್ನ ಮಾಡಿ. ಹೆಂಗೆ ಗಳಿಸ್ಬೇಕ್ರಿ? 2-3 ದಾರಿ ಹೇಳಿ ನಿಮ್ಗೆ. ಮೊದಲನೇ ದಾರಿ ಏನು ಹೇಳಿದ್ರು? ಭಗವಂತನ ಎಲ್ಲೇ ನಿಮ್ಮ ಜೀವನದಲ್ಲಿ ಎಲ್ಲರೇ ನಂಬ್ರಿ, ಎಲ್ಲರೇ ನಂಬ್ರಿ, ಎಲ್ಲರೇ ನಂಬ್ರಿ. ಇದು ನನ್ನ ಜೀವನಕ್ಕೆ ಕಲ್ಯಾಣ ಮಾಡ್ತಂತ ವಿಶ್ವಾಸ ಇರಲಿ. ಕಲ್ಲಿಗೆ ನಂಬ್ರಿ, ಕಲ್ಲಿಗೆ ನಂಬ್ರಿ. ಯಾರು ದೇವರಿಗರೇ ನಂಬ್ರಿ. ದೇವ್ರೆಲ್ಲದನ್ರಿ? ಯಾರು ನೋಡ್ಯಾರಿ? ಅರೆ ನೋಡ್ಬೇಕ, ನೋಡಿದ್ರೆ ಇರ್ತಾರೆ, ನೋಡ್ಲಿ ಇರಂಗಿಲ್ಲ. ನಿಮ್ಮ ಬೀಗ ನಿಮ್ಮ ಊರಾಗ ಅದಾನ, ನಿಮ್ಮ ಮಗ ಬೆಂಗಳೂರಿಗೆ ಅದಾನ, ಕಾಣ್ತಾನೆ ನಿಮ್ಗೆ? ಸತ್ತಾನ ಅದಾನ ನೋಡಿದಿ ಇಲ್ಲ? ಅದಾನ. ನಾನು ನೋಡಿದ್ದು ಮಾತ್ರಕ್ಕೆ ನಿಮ್ಮ ಮಗ ಇಲ್ಲ ಅಂತ ಅನ್ನಕ್ಕೆ ಅದಾನ ಸ್ವಾಮಿಗಳು ಸದಾ ನಮ್ಮ ಫೋನ್ ಅದ ರೀ, ಕಾನ್ಫರೆನ್ಸ್ ಮಾತಾಡ್ತಾನೆ ರೀ. ಮತ್ತು ಇವನು ಮಾತಾಡ್ತಾನೆ. ಅಕ್ಕ ಮದುವೆ ಮಾತಾಡಿಲ್ಲ, ಮೀರಾಬಾಯಿಗೆ ಮಾತಾಡಿಲ್ಲ.
ಬಸವಣ್ಣವ್ರಿಗೆ ಮಾತಾಡಿಲ್ಲ, ನಿನ್ನೆಂತಕ್ಕೆ ಮೊಬೈಲ್ ಇಲ್ಲಿ ಕೆಟ್ಟ ದಡ್ಡ ಹಿಡಿಯಿದ್ದೀನಿ, ತಯಾರು ಮಾಡು, ಒಂದು ಮೊಬೈಲ್ ತಯಾರು ಮಾಡಿ ನೀನು. ಧ್ಯಾನ ವಶೀಕೃತೆ ಎನ್ನು ಮನಸ, ಯಾವ ಮನುಷ್ಯನ ತಪ ಧ್ಯಾನ ಮಾಡ್ತಾನೆ ಅವನಿಗೆ ಪರಮಾತ್ಮ ಕಾಣ್ತಾನೆ. ಯಾವನ ಅಂತ್ಯಕ್ಕೆ ಮೊಬೈಲ್ ಅದ ಅವನಿಗೆ ಕಾಣ್ತಾನೆ. ಬೆಂಗಳೂರದಾಗ ಮನುಷ್ಯ ಕಾಣ್ತಾನೆ, ದಿಲ್ಲಿಯಿಂದ ಕಾಣ್ತಾನೆ, ಅಮೇರಿಕಾದಾಗ ಕಾಣ್ತಾನೆ. ನಿನ್ನಂತಲ್ಲಿ ಶಕ್ತೇ ಇಲ್ಲ, ಅಪಶಕ್ತಿ ಇದ್ದಿ. ಅಪಶಕ್ತಿ ಮನುಷ್ಯನಿಗೆ ಏನು ಕಾಣ್ತಾನೆ? ನಿನ್ನಂತ ಶಕ್ತಿ ತಯಾರು ಮಾಡ್ಬೇಕು ಕಾಣ್ತಾನೆ ಪರಮಾತ್ಮ. ಏನ ಪರಮಾತ್ಮನ ಕಾಣಕ್ಕ ಅಂತ ಕೇಳಿದ್ರೆ ಅವು ಹೇಳ್ಯಾರ ಮನುಷ್ಯನಲ್ಲಿ ಇವೇ ಮಾರ್ಗ: ತಪಸ್ಸು, ದಾನ ಮಾಡಿ ದೇವರನ್ನ ಕಂಡಾರ, ಪೂಜೆ ಮಾಡಿ ದೇವರ ಕಂಡಾರ. ಮಾಡ್ಬೇಕ್ರಿ. ಕಂಗಳ ಕಡವೂರಿ ಒರುಗುತ್ತ ಎಂದಿರ್ಪೆನೋ ಸಂಗ ಲಿಂಗ ಎಂದು ಎಂದಿರ್ಪೆನೋ ಅಂತ ಕಣ್ಣಾಗ ನೀರು ತೆಗೆದು ಬಸವಣ್ಣವರು ಆ ಲಿಂಗದಲ್ಲಿ ಪರಮಾತ್ಮನ ಕಂಡಿಲ್ಲ. ಸಂಗಯ್ಯನ ಹೆಸರು ತೊಗೊಂಡ್ರೆ ಕಣ್ಣಾಗ ನೀರು ಬಂತು. ನಿಮಗೆ ಹೆಂಡತಿ ಗಂಡನ ಹೆಸರು ತೊಗೊಂಡ್ರೆ ಕಣ್ಣಾಗ ನೀರು ಬರ್ತಾವ. ಅಷ್ಟು ಪ್ರೀತಿ ಇದ್ದೀರಿ ದೇವರ ಮೇಲೆ, ಎಷ್ಟು ನೀವು ಕಣ್ಣಾಗ ನೀರು ಬರ್ತಾವ. ಕಂಗಳ ಕಡಗೋರಿ ಒರಿವುತ್ತ ಎಂದಿರ್ಪೆನೋ ಲಿಂಗ ಸಂಗ ಎಂದು ಅಟ್ಟಿ ಈ ನಾಲಿಗೆ ಈ ಕುತ್ತಿಗೆ ನೆಲ ಬೀಳುವಾಗ ನೆಲಕ್ಕೆ ಕುತ್ತಿಗೆ ಕಳೆದು ಬೀಳೋ ಸಂಗ ಲಿಂಗ ಎಂದು ಎನ್ನುತ್ತಿದ್ದೇನಯ್ಯ. ಯಾಕೆ ಕಾಣಂಗಿಲ್ಲ ಪರಮಾತ್ಮ? ಯಾಕೆ ಕಾಣಂಗಿಲ್ಲ? ನಾವು ಪೂಜೆ ಮಾಡಿದ್ದೀವಿ, ಚಿತ್ತ ಚಪಾಟಿ ಧ್ಯಾನ ಧಪಾಟಿ ಅಂತ. ಯಾರೋ ಒಳಗೆ ಅಡುಗೆ ಮಾಡ್ಕೊತೀರಂತೆ ಪೂಜಾ ಕುಂತಿದ್ದ, ಅದು ಒಗ್ಗರಣೆ ವಾಸನೆ ಬಿಡ್ತು, ಧಪಾಟಿ. ಲಿಂಗೆಲ್ಲ ಅದರಂಗೆ ಕಾಣಕತ್ತು, ಧಪಾಟಿ ಹಂಗೆ. ಚಿತ್ತ ಬೇಕ್ರಿ, ಚಿತ್ತ ಬೇಕು. ಹೆಂಗ್ ಕಂಡ್ರು ಶರಣರು? ಹೆಂಗ್ ಕಂಡ್ರು? ನಮ್ಮದೇ ಮಾಡಿದ ನಾಯಿ ಒಳಗೆ ಪರಮಾತ್ಮನ ಹೆಂಗ್ ಕಂಡ? ಪರೋಟ ಮಾಡಿ ಇಟ್ಟಿದ್ರು, ತುಪ್ಪ ಹಚ್ಚಿತ್ತಿಲ್ಲ, ಚಪಾತಿ ಮಾಡಿ ಇಟ್ಟಿದ್ರು. ನಾಯಿ ಬಂದು ಎತ್ಕೊಂಡು ನಡೀತು. ಖಂಡೋಬಾ ಓಡ್ಬೇಡೋ, ಅದು ಒಣ ರೊಟ್ಟಿ ತಿಂದ್ರೆ ಹೊಟ್ಟೆ ಕೆಡ್ತದೋ, ತುಪ್ಪ ಲಾವ್ತೋ, ತುಪ್ಪ ಹಚ್ತೀನಿ ನಿಂದ್ರು ಅಂದ್ರೆ ಅದಕ್ಕೆ. ಯಾಕೆ ಕಣ್ಣು ಇರ್ಬೇಕ್ರಿ? ನಾಯಿಯೊಳಗೆ ದೇವ್ರು ಕಂಡ್ರು. ನಮ್ಮ ಎಂತ ಕಣ್ಣದವ್ರಿ? ದೇವ್ರಿಗೆ ಕಲ್ಲು ಅಂತೇವಿ, ಮಹಾತ್ಮರಿಗೆ ಮನುಷ್ಯ ಅಂತೇವೆ. ನಮ್ಮ ಕಣ್ಣು ಎಂಥವಿರ್ಬೇಕು? ಪಾಪದ ಕಣ್ಣ. ಪುಣ್ಯಾತ್ಮರೇ, ಈ ಕಣ್ಣಿನಿಂದ, ಈ ಕಿವಿಯಿಂದ, ಈ ನಾಲಿಗೆಯಿಂದ, ಈ ಕೈಯಿಂದ ಪರಮಾತ್ಮನ ಕಾಣಬೇಕು ಅಂದ್ರೆ ಇನ್ನೊಂದು ಪೂಜೆ ಬಿಟ್ಟು ಇನ್ನೊಂದು ಮಾರ್ಗ ಹೇಳ್ಯಾರ: ತಪ ಮಾಡಿ. ತಪ ಅಂದ್ರೆ ಏನ್ರಿ? ಶಾಸ್ತ್ರ ಜೋ ತಪ ನ ಕರೋತಿ ಸಹ ಪತತಿ. ತಪ ಅದಲ್ರಿ, ಎಲ್ಲ ಕಲ್ತವ್ರಿದ್ದೀರಿ, ಹಿಂದೆ ಮುಂದೆ ಮಾಡ್ರಿ. ಪಾತ, ತಪ ಪಾತ. ಪತ ಅಂದ್ರೆ ಬೀಳುದು, ಪತನ. ಯಾವ ಮನುಷ್ಯ ತನ್ನ ಜೀವನದಲ್ಲಿ ತಪ ಮಾಡಂಗಿಲ್ಲ ಅವ ನಿಶ್ಚಿತ ಪತನ ಆಗುತ್ತದೆ. ಕೆಳಗೆ ಬೀಳ್ತಾನೆ, ದುಶ್ಚಟಕ್ಕೆ ಹೋಗ್ತಾನೆ, ದುರ್ವಿಚಾರಕ್ಕೆ ಒಳಗಾಗ್ತಾನೆ, ದುರ್ಮತಿ ಅವನಲ್ಲಿ ಉತ್ಪನ್ನ ಆಗ್ತಾ ತಿಳ್ಕೊಂಡು ಮನುಷ್ಯ ಜೀವನದಲ್ಲಿ ತಪ ಮಾಡಬೇಕು. ದೈಹಿಕ, ವಾಚಕ, ಮಾನಸಿಕ ತಪ ಅದಾವ್ರಿ. ನಮಗೆಲ್ಲರಿಗೂ ಏನು ಸಾಮಗ್ರಿ ಜರುತ್ತಿಲ್ಲ, ಎಲ್ಲಿ ಕುಂತಲ್ಲಿ ತಪಶ್ಚರ್ಯ ಮಾಡ್ಬೋದು. ಹೆಂಗ್ರಿ? ಮಾಡ್ತೇವೆ? ಮಾಡಂಗಿಲ್ಲ. ರೊಕ್ಕ ಹತ್ತಂಗಿಲ್ಲ, ರೂಪಾಯಿ ಹತ್ತಂಗಿಲ್ಲ. ದೇವರ ಮಾರ್ಗ, ಧರ್ಮದ ಮಾರ್ಗ ಇಲ್ಲಿಂದೇ ಹೋಗ್ತದ, ತಪದಿಂದ ಹೋಗ್ತದ, ಪೂಜೆಯಿಂದ ಹೋಗ್ತದ. ಅದು ಮಾಡೇ ಇಲ್ಲ ನಾವು. ಬರೇ ಎಲ್ಲರ ಸಮಯ ಕಳಿತೀವಿ. ಒಂದಿಷ್ಟು ತಪ ಮಾಡ್ರಿ. ತಪ ಅಂದ್ರೇನು? ಕಾಯ ಕ್ಲೇಶನಂ ತಪ,
ಶರೀರಕ್ಕೆ ತ್ರಾಸು ಕೊಡೋದಕ್ಕೆ ತಪ ಅಂತ. ನೀವು ಅಂತಿರ್ಬೇಕು, ನಾವೇನು ಸ್ವಲ್ಪ ಕಷ್ಟ ಬಿಡ್ತೇವ್ರಿ ಸ್ವಾಮಿಗಳ, ಮುಂಜಾನೆ ಇದು ನಾಷ್ಟ ಮಾಡಿ ಹೊತ್ತು ಮುಂದೆ ಕೂಡು ಸಿಗಲಾರ್ದಂಗೆ ದುಡಿದು 10 ಮಣಿಗೆ ಯಾವಾಗ ನೆಲ ಸಿಕ್ಕಿತ್ತು ಅಂತ ಬರ್ತೇವೆ, ನಾವೇನು ಕಷ್ಟ ಕಡಿಮೆ ಮಾಡ್ತೇವೆ ಅಂತ ನೀವು ಅಂತಿರ್ಬೇಕು. ಶರೀರಕ್ಕೆ ತ್ರಾಸು ಕೊಡೋದಕ್ಕೆ ತಪಸ್ಸರ ಅಂದ. ಕುಂತಲ್ಲೇ ಕುಂಡ್ರದು ತಪ ಹೊಡ ಹೆಂಗೆ ಮಾಡ್ತಾರೆ? ಪಳಗಾರ ಪಂಚಿ ಹೊಡೆದರೆ ಆಸನ ಹಾಕಿ ಸ್ವಸ್ತಿಕಾಸನ ಸಿದ್ಧಾಸನ ಹಾಕಿ ಕುಂತ್ಕೊಂಡು ಅಳಿಗಾಡಂಗಿಲ್ಲ. ಅದು ಎಟ್ಟಿ ಹಾಕಿ ಮೊಳಕಾಲು ಹೊಡೆಯಲ್ಲಕ್ಕ. ಅದ ನಮಗೊಂದು ಗಂಟೆ ಕುಂಡ್ರದಂಗಿಲ್ಲ ಪ್ರವಚನದಾಗ. 72 ಆಸನ ಎಲ್ಲ ಬದಲು ಮಾಡ್ತೇವೆ ನಾವು. ಹೆಂಗೆ ತಪ್ಪ ಹಾಕದ್ರಿ? ಕಷ್ಟ, ಶರೀರಕ್ಕೆ ಕಷ್ಟ ಕೊಡು. ನಾವೇನು ಕಷ್ಟ ಕಡಿಮೆ ಕೊಡ್ತೇವ್ರಿ ಸ್ವಾಮಿ, ಮುಂಜಾನೆ 10 ಮಣಿಗೆ ಬರ್ತೇವ್ರಿ, ತಲೆ ಮೇಲೆ ಬರ್ತೇವಿ, ಕಸ ಹೊಡಿತೇವಿ, ಒಕ್ಕಲ್ತನ ಹಾಗೆ ತಪ ಅಂದರೇನು? ತಪ ಅನ್ನಂಗಿಲ್ಲ. ಅದಕ್ಕೆ ತಾಪ ಅಂತ, ತಾಪ ಅಂತಾರೆ, ತಪ ಅನ್ನಂಗಿಲ್ಲ. ಶರೀರಕ್ಕಾಗಿ ಗಂಡ ಹೆಂಡತಿಗೆ ಮಕ್ಕಳಿಗೆ ಮೊಮ್ಮಕ್ಕಳ ಸಲುವಾಗಿ ಏನು ಶರೀರಕ್ಕೆ ಕಷ್ಟ ಬಿಡ್ತಾರಲ್ಲ, ಅದಕ್ಕೆ ತಾಪ ಅಂತ. ಇಟ್ಟ್ಯಾಕೆ ದುಡಿತೀರಿ? ಏನು ಹೇಳ್ಬೇಕು ಸ್ವಾಮಿ, ಮನೆಗೆ ಅದಾರಲ್ರಿ, 4 ಮಕ್ಕಳು ಅದಾವ್ರಿ, ಮನೆಗೆ ಹೆಣ್ತಿ ಅದಾಳ್ರಿ, ಹಿಂಗೆ ಸುಮ್ ಕೂತ್ರೆ ಹೆಂಗೆ ಹಾಕೋದು? ಏನಂತ ಭಯಂಕರ ತಾಪದ್ರಿ ಸಂಸಾರದಾಗ. ತ್ರಿತಾಪಾನೆ ಜಾಳಿಲು, ಆಧ್ಯಾತ್ಮಿಕ ಆದಿ ಭೌತಿಕ ಆದಿ ದೈವಿಕ ತಾಪದಿಂದ ಸದಾ ನಾವು ಕುದಿತೇವಿ. ಬಿಸಿ ಎಣ್ಣೆಗೆ ಬಿಟ್ಟು ಪುಟ್ಕುಳೆ ಹೆಂಗೆ ಕುದೀತದ ನೋಡಿ, ಸುಮ್ಮನಿರು ಅಂದ್ರೆ ಇರ್ತದೇನದು? ಸುಮ್ಕೊಂಡ್ರು ಅಂದ್ರೆ ಕೆಳಗೆ ಉರಿ ಹತ್ತದ, ಟಣ್ ಹೆಂಗೆ ಜಿಗಿತದೆ. ನಾವು ಹಾಗೆ ಸಂಸಾರದ ಬೆಂಕಿಯಾಗಿ ಬಿದ್ದವರು ಹಾಗೆ ಕುಣಿತೇವೆ. ಮನೆಗಿರಲಿ, ಮಠಕ್ಕೆ ಹೋಲೆ, ಹೊಲಕ್ಕೆ ಹೋಲೆ, ಕಲ್ಲು ಹೋಲೆ, ಕಿಲ್ಲು ಹೋಲೆ, ಅದು ಮಾಡಲಿ ಇದು ಮಾಡಲಿ, ಏನು ಮಾಡಬೇಡ, ಹೊಚ್ಕೊಂಡು ಮುಖೋ ಸತ್ತು ಹೋಗು. ಮತ್ತೆ ಕಡೆಗೆ ಅದೇ ಏನು ಮಾಡೋಣ? ತಾಪ, ತಪ ಅಲ್ಲದು. ಪರಮಾತ್ಮನಿಗೋಸ್ಕರವಾಗಿ ನೀ ಕಷ್ಟ ಬಿಟ್ಟು, ಶರೀರದಿಂದ ಕಷ್ಟ ಬಿಟ್ಟು, ಒಡ್ಗಾಲ ನಿಂತ ಪಡಗಲ ಪಂಚ ಹೊಡ್ಕೊಂತ ಆಸನ ಹಾಕುಂತ ಬ್ಯಾಡಂತ ತ್ರಾಸ ಹಾಕದ ಇಲ್ಲ. ಬುದ್ಧ ನಿಮ್ಮಂಗ ಬಡವರು ಇರಲಿಲ್ಲ, ರಾಜಕುಮಾರ್. ಹುಟ್ಟಿದ ಕೂಡಲೇ ಯಾರೋ ಜ್ಯೋತಿಷ್ಗಾರದು ಹೇಳಿದ್ರಂತ, ಎಲ್ಲರೂ ರಾಜ ಹಾಕನ ದೊಡ್ಡ ಹಾಕನ ಹಂಗೆ ಹಾಕನ ಹೇಳಿದ್ರು. ಪರಂತು ರಾಜರಿ ವಿಶ್ವಾಸ ಒಬ್ಬ ಮುಪ್ಪಿನ ಹಳಿ ಜ್ಯೋತಿಷಿ ಮೇಲಿತ್ತು. ಅವನಿಗೆ ಕರೆದು ಕೇಳಿದ್ರು, ನಮ್ಮ ಹುಡುಗಂದು ಜ್ಯೋತಿಷ್ಯವಲ್ಲಿ ಅವ ಬರದ 99% ಇವ ಸಾಧು ಅಕ್ಕ, ಏನರ 1% ರಾಜ ಆಗ್ಬೋದು. ರಾಜ ಅಂದ ಇಷ್ಟು ಅಪಾರ ಸಂಪತ್ತು ಐಶ್ವರ್ಯ ಇದ್ದು ಮಗ ರಾಜ ಆಗೋದು ಬಿಟ್ಟು ಸನ್ಯಾಸಿ ಆದ್ರೆ ಹೆಂಗಂತ ತಿಳ್ಕೊಂಡು ಭಾಳ ವ್ಯವಸ್ಥೆ ಮಾಡ. ನನ್ನ ಮಗನಿಗೆ ದುಃಖ ಅನ್ನೋದು ಯಾವುದೋ ಅವನ ಕಣ್ಣಿಗೆ ಬಿಡಬಾರ್ದು. ನೀವು ಕಥೆ ಎಲ್ಲ ಕೇಳಿರೋದು. ಅದು ಬಿತ್ತು. ಜಲ್ದಿ ಮದಿ ಮಾಡ್ದ. ಹೆಂಡತಿ ಮೋಹದಾಗ ಮಮತಾದಾಗ ಮಗನ ಮಮತಾಗಾರ ಸಿಕ್ಕಿ ಇಲ್ಲೇ ಉಳ್ದಾನ ತಿಳ್ಕೊಂಡು ಯಶೋದಾಗ ಭಾಳ ಜಲ್ದಿ ಮದಿ ಮಾಡಿದ್ರು. ಜಲ್ದಿ 1 ವರ್ಷಕ್ಕೆ ಕೂಸು ಬಿಡ್ತು. ಏನೋ ತಿರುಗಾಡ್ದ, ಮುದುಕರು ನೋಡ್ದ, ರೋಗಿನ ನೋಡ್ದ, ಹೆಣ ನೋಡ್ದ. ಅವನಿಗೆ ವೈರಾಗ್ಯ ಬಂತಂತ. ಮಧ್ಯರಾತ್ರಿ ಒಳಗೆ ಬೆಡ್ರೂಮಿಗೆ ಹೋಗಿ ಹೆಣ್ತಿನ ಕೂಸಿನ ನೋಡಿ ವಾಪಸ್ ಬಂದು
ಸಾರಥಿ ಕರ್ಕೊಂಡು ಅಡವಿಗೆ ಹೋಗ್ತಾರೆ. ಆಲದ ಗಿಡದ ಕೆಳಗೆ, ಬೂದಿ ವೃಕ್ಷದ ಕೆಳಗೆ ಕೂಡಿರ್ತಾರೆ. ರಾಜಕುಮಾರ ನಮ್ಮಂಗೇನು ಸಣ್ಣ ಪುಟ್ಟ ಸಾಹುಕಾರ ಇರಲಿಲ್ಲ, ಶ್ರೀಮಂತ ಇರಲಿಲ್ಲ, ರಾಜಕುಮಾರ. ಯಾವ ದುಃಖವನ್ನು ಕೂಡ ಆಗ್ಲಾರ್ದಂಗ ಅವರಪ್ಪ ಸನ್ಯಾಸಿ ಆದಾನೋ ಅಂತ ಇಷ್ಟು ಎಚ್ಚರ ವಹಿಸಿದ್ದ. ಯಾವ ಜನ್ಮದ ಪುಣ್ಯನೋ ಏನೋ, ಅವನ ಮನೆಯಿಂದ ಜಗತ್ತಿನ ಜನರು ಉದ್ಧಾರ ಮಾಡೋದಿತ್ತೇನೋ. ಎದ್ದು ಬಂದು ಕೂತ ಗಿಡದ ಕೆಳಗೆ. ಸುಮಾರು ದಿವಸ ಕೂತ. ಮನಸ್ಸಂತದ, ಯಾಕೆ ಕುಂತಿ ಹುಚ್ಚನಂಗ? ಅಂತ ಸುಂದರವಾದ ಹೆಂಡತಿ, ಜಗತ್ತಿನ ಬೇಡದ್ರು ಸಿಗಲಾರದ ಹೆಂಡತಿ, ಬೇಡದ್ರು ಸಿಗಲಾರದಂಥ ಐಶ್ವರ್ಯ, ಬೇಡದ್ರೆ ಸಿಗಲಾರದಂಥ ಅಧಿಕಾರ, ಇವೆಲ್ಲ ಬಿಟ್ಟು ಹುಚ್ಚು ಬಂದು ಹಿಂಗೆ ಅಡಬೇಕು ಕುಂತಿದಿ. ಹೇಳು, ಯಾ ದೇವರು, ಏನು ದೇವರು, ಯಾ ಶಾಂತಿ, ಯಾ ಮುಖ್ಯ? ಮನಸ್ಸು ಬ್ಯಾಡ ಅಂತದೆ, ಬುದ್ಧಿ ಅಂತದ ಇಲ್ಲ ಇಲ್ಲ ಇಲ್ಲ. ಅಡಿಯ ಮುಂದಿಡೆ ಸ್ವರ್ಗ, ಅಡಿಯ ಹಿಂದಿಡೆ ನರಕ. ಮುಂದೆ ಇಟ್ಟು ಹೆಜ್ಜೆ ಹಿಂದಿಟ್ರೆ ನರಕ ಆದೀತು. ಕೂತ ಬಹಳ ತ್ರಾಸಾಯ್ತು. ಊಟಿಲ್ಲ, ಅನ್ನಿಲ್ಲ, ನೀರಿಲ್ಲ. ಮನಸ್ಸು ಹೇಳ್ತದ ನಡಿ ಅಂತ. ಅವಾಗೊಂದು ಶ್ಲೋಕ ಅಂದಾರೆ, ತಪ ಅಂತ ಹೇಳ್ತೀನಿ, ಬಹಳ ಸುಂದರ ಶ್ಲೋಕ ಹೇಳ್ಯಾರ. ಇಹಾಸನೆ ಸುಶತು ಮೇ ಶರೀರಂ ತ್ವಗಸ್ತಿ ಮಾಂಸಾ ನಿಲಯಂ ಪ್ರಯಾಂತು ಅಪ್ರಾಪ್ಯ ಬೋಧಂ ಸುರಕಲ್ಪ ದುರ್ಲಭಂ ನೈವಾಸನಾತ್ ಕಾಯಮಿದಂ ಚಲಿಷ್ಯತಿ. ಹೇ ಶರೀರೇ, ಮನಸ್ಸೇ, ಹಾಕದ ಆಸನ ತೆಗೆಯಂಗಿಲ್ಲ. ಮೊಳಕಾಲು ಹೊಡಿಲಿ, ತೆಗೆಯಂಗಿಲ್ಲ. ಈ ಹಾಸನೆ ಸುಶತು ಮೇ ಶರೀರಂ, ನಾ ಕುಂತಿನಲ್ಲಿ ಈ ಕುಂತ ಜಗದಾಗ ನಾ ಹೇಳಂಗಿಲ್ಲ. ನನ್ನ ಶರೀರ ಎಲ್ಲ ಒಣಗಿ ಹೋಗ್ಲಿ. ತೊಗಸ್ತಿ ಮಾಂಸಾನೆ ಲಯಂ ಪ್ರಯಾಂತ, ನನ್ನ ರಕ್ತ ಎಲ್ಲ ಸೋರಿ ಹೋಗ್ಲಿ, ನನ್ನ ಎಲುವೆಲ್ಲ ಪುಡಿ ಪುಡಿ ಆಗಲಿ. ಅಪ್ರಾಪ್ಯ ಬೂಧಂ ಸುರಕಲ್ಪ ದುರ್ಲಭಂ ನೈವಾಸನಾತ್ ಕಾಯಚ್ಚ ಇದಂ ಚಲಿಸುತ್ತೆ. ಎಲ್ಲಿವರೆಗೆ ಪರಮಾತ್ಮನ ಸಾಕ್ಷಾತ್ಕಾರ ಆಗುವುದಿಲ್ಲ ಅಲ್ಲಿ ತನಕ ನಾ ಕುಂತದ್ದು ಏಳಂಗನಿಲ್ಲ. ಅದು ನನ್ನ ಶರೀರ ಇಲ್ಲೇ ಭಸ್ಮಾಗಿ ಒಣಗಿ ಹಂದರಾಗಿ ಹೋದ್ರು ಕೂಡ ನಾ ಹೇಳಂಗಿಲ್ಲ ಅಂತ ಯಾವಾಗ ನಿಶ್ಚಯ ಮಾಡ್ದ, ಆವಾಗ ಹಿ ಗಾಟ್ ದ ಎನ್ಲಾಯ್ಟ್ಮೆಂಟ್ ಅಟ್ ಒನ್ಸ್. ಆವಾಗ ಪರಮಾತ್ಮನ ಪ್ರತ್ಯಕ್ಷ ಜ್ಞಾನ ಆಯ್ತು ಅವನಿಗೆ. ಅಲ್ಲಿಂದ ಸೀದಾ ಎದ್ದು ಬಂದ ಕಾಶಿಗೆ ಹೋದವರು ನೋಡ್ತಾರೆ. ಪುಣ್ಯಾತ್ಮರೇ, ಮನುಷ್ಯನ ಜೀವನದಲ್ಲಿ ತಪ ಇಲ್ಲದೆ ಏನೂ ಸಿಗಂಗಿಲ್ಲ, ಕಷ್ಟ. ನೀವು ಸಂಸಾರಕ್ಕೆ ಮಾಡೋದಕ್ಕೆ ನಾವು ಕಷ್ಟ ಅಂತೇವಿ, ತೊಂದರೆ ಅಂತೇವಿ. ಈ ಕಡೆ ಬಂದ್ರೆ ದೇವರಿಗೆ ಮಾಡಿದ್ರಿ, ಗುರುವಿಗೆ ಮಾಡಿದ್ರೆ ಅದು ತಪಸ್ಸೆ. ಇಷ್ಟೇ ಕಷ್ಟ, ಬರೋಬ್ಬರಿ ಅದು. ಅಲ್ಲಿ ನೋದ ಇಲ್ಲಿ ಅದು ಅಲ್ಲಿ ಹೋಗಿ ಕುಂತೇವ್ರಿ ಒಂದು ತಾಸ್ತಕ್ಕೆ, ಭಾಳ ತಡ ಆಯಿತು, ಹಸಿವಾಗಿತ್ತು, ಊಟ ಸಿಗಲಿಲ್ಲ, ಎಷ್ಟು ಕಷ್ಟ ಆಯ್ತು ರೀ ಅಂತೀರಿ. ನಿಮ್ಮ ಮನೆಗೆ ಆಗಿಲ್ಲ, ಯಾರು ಸತ್ತಕ್ಕರ ಆಗ್ಯಾವಿಲ್ಲ, ನಿಮಗೆ ಊಟ ಸಿಕ್ಕ ತಡ ಆಗ್ಯೋದಿಲ್ಲ ಅಂದಿರಿ. ಯಾರು ಮುಂದಾರೆ ಅಂದ್ರೆ ಕಪಾಳಿಗೆ ಹೊಡಿತಾರೆ. ನೀವು ಗಪ್ಪಿರ್ತೀವಿ ಸುಮ್ಮನೆ. ಕಷ್ಟ ಅಲ್ಲೇ ಅದ. ಸತ್ತಕ್ಕರ ಎಷ್ಟೋ ಸಲ ಉಪವಾಸ ಇದ್ದಿ, ಇದ್ದಕ್ರೆ ಎಷ್ಟೋ ಉಪವಾಸ ಎಲ್ಲ ಇದ್ದಿ, ಅವಾಗ ನೀ ಕಷ್ಟ ಅಂದಿಲ್ಲ. ಸಂಸಾರದ ಎಷ್ಟೋ ಕಷ್ಟಗಳು, ಈ ಮಾರ್ಗಕ್ಕಿಂತಲೂ ಹೆಚ್ಚು ಕಷ್ಟ ಸಂಸಾರದಾಗ ಅನುಭವ ಮಾಡ್ತೀರಿ ನೀವು. ಅದಕ್ಕೆ ಅನ್ನಂಗಿಲ್ಲ, ಕಷ್ಟ ಅನ್ನಂಗಿಲ್ಲ. ಯಾಕೆ ಬೇಕಾಗ್ಯದ. ಬೇಕಾಗಿ ಬಂದದ್ದು ತ್ರಾಸಿಗೆ ನಾವು ಕಷ್ಟ ಅನ್ನಂಗಿಲ್ಲ. ಬೇಡಾಗಿ ಬಂತಂದ್ರೆ ಕಷ್ಟ ಅಂತೇವಿ. ಬೇಡಾಗಿ ಬಂದ್ರೆ ಕಷ್ಟ ಅಂತೇವಿ. ಅಕಸ್ಮಾತ್ ಯಾರ ನಿಮಗೆ ಬೈದರು ಅಂದ್ರೆ, ಏನ್ರಿ ಬೈತಾರೆ ಇವರು ನಮಗೆ ತಗೊಳ್ಳೋದು. ಮತ್ತು ನಿಮ್ಮ ಮಗನೇ ನಿಮಗೆ ಬೈದ ಅಂದ್ರೆ ಸಣ್ಣ ಪಾರ್ರಿ. ಮಂದಿ ಯಾರೇ ಓದ ಸಿಟ್ಟು ಬರ್ತಾರೆ. ನಿಮ್ಮ ಮಗನೇ ಓದ್ತ, ನಮ್ಮ ಮಗನೇ ಓದ್ತಾನ್ರಿ, ಮಂದಿ ಓದ್ದಾರೇನು? ಯಾಕೆ ಅವನ ಕಾಲು ಬೇರೆ, ಮಂದಿ ಕಾಲು ಬೇರೆ ಇರ್ತವೇನು? ಮಗನ ಕಡೆ ಒದಸ್ಕೋತಿ ಮೋಹ.
ಕಷ್ಟ ಎಲ್ಲ ಕಡೆ ಅದ, ಈ ದಾರಿಗೆಲ್ಲ ಎಲ್ಲ ಕಡೆ ಕಷ್ಟ ಅದ. ಅದು ಬೇಕಾದ ಕಷ್ಟ ಅದ, ಇದು ಬೇಡಾದ ಕಷ್ಟ ಅದ. ಇಷ್ಟೇ. ಪರಮಾತ್ಮನಲ್ಲಿ ಏನು ಕಷ್ಟ ಪಡಿತೀರಿ ಈ ದಾರಿಗೆ, ಅವೆಲ್ಲ ತಪ. ಸಂಸಾರ ಏನು ಕಷ್ಟ ಪಡಿತೀರಿ ಅವೆಲ್ಲ ದುಃಖ. ಇದು ಲಕ್ಷಣ. ಸಂಸಾರದಾಗ ಏನು ಆಗ್ತೀರಿ, ಕಷ್ಟ ಪಡ್ತೀರಿ, ಅದರಿಂದ ಪಾಪ ತಯಾರಾಗ್ತದೆ. ಪರಮಾತ್ಮನ ದಾರ್ಯಾಗ ಏನು ಕಷ್ಟ ಪಡ್ತೀರಿ ಅದರಿಂದ ಪುಣ್ಯ ತಯಾರಾಗ್ತದೆ. ಇಷ್ಟೇ. ಅದಕ್ಕೆ ಮಹಾನುಭಾವರು ಜೀವನದಲ್ಲಿ ಏನಪ್ಪ ಅಂತಂದ್ರೆ ಕಷ್ಟ ಅನುಭವಿಸ್ಬೇಕು. ಕಷ್ಟ ಬರಬಾರ್ದು ಅನ್ಬೇಕಾಗಿತ್ತು, ಬರ್ಬೇಕು, ಕಷ್ಟ ಬರ್ಬೇಕು. ಕಷ್ಟ ಅಂದ್ರೆ ಹೆಂಗಂದ್ರೆ ನಿಮಗೆ ಡಿಟರ್ಜೆಂಟ್ ಪೌಡರ್ ಇದ್ದಂಗೆ ಅದು ನಿಮ್ಗೆ ಸ್ವಚ್ಛ ಮಾಡ್ತದೆ. ದುಃಖಮೇ ಸುಮಿರಣ ಸವ ಕರೆ, ಸುಖಮೇ ಕರೆ ನ ಕೋಯ್ ಅಲ್ರಿ. ದುಃಖ ಆರಾಮಿದ್ರ ಎಲ್ಲಿದ್ದೇವ್ರಿ, ನಾ ಕಷ್ಟ ಬಿಟ್ಟೀನ್ರಿ, ನಾ ಪ್ರಯತ್ನ ಮಾಡೀನ್ರಿ, ಲಾಸ್ ಆಯ್ತಂದ್ರೆ ನಾನೇ ಪ್ರಯತ್ನ ಮಾಡಿ ಲಾಸ್ ಮಾಡ್ಕೊಂಡ್ರಿ ಅಂದಿದ್ದೇನೆ. ದೇವ್ರಿ ನಮ್ಮಂತರ ಮೇಲೆ ಕಣ್ಣು ತೆರಂಗಿಲ್ರಿ. ಅವಾಗ ದೇವ್ರ ನೆನಪಡ್ತಾನೆ. ಸುಖದಾಗನೇ ಹಿಂಗೆ ಬಡ್ಕೊಳ್ಳೋದು ಬಿಟ್ಟು ಹಿಂಗೆ ಬಡ್ಕೊಂಡಿದ್ದೆ ಅಂದ್ರೆ ಏನಾಗ್ತಿಲ್ಲ, ದೇವ್ರ ಮನೆ ಅದು ಬಿಡ್ತೇನೆ. ಅದೇ ಹೊರಗಡೆ ಜೀವನದಲ್ಲಿ ಮನುಷ್ಯ ಎಲ್ಲವೂ ಕೂಡ ಪರಮಾತ್ಮ ನಮಗೆ ಪ್ರದಾನ ಮಾಡ್ತಾನೆ, ನಮ್ಮ ದುಡಿಮೆಯ ಪ್ರಕಾರ. ದೇವರ ಎಲ್ಲರ ಮೇಲೂ ಸಮಾನ. ಯಾರ್ಯಾರು ಏನೇನು ಮಾಡ್ತೀರಿ ಹಂಗೆ ಸಿಗ್ತದೆ. ಜೋ ಜಸ ಕರೆ ತಸ ಫಲ ಚಾಖ. ತುಳಸಿದಾಸ ಹೇಳ್ತಾರೆ, ಯಾರು ಹೆಂಗೆ ಮಾಡಿರಿ ಅದ್ರ ತಕ್ಕ ಅವ್ರಿಗೆ ಫಲ ಸಿಗ್ತದೆ. ಪುಣ್ಯ ಮಾಡಿದ್ರಿ ಸುಖ, ಪಾಪ ಮಾಡಿದ್ರಿ ದುಃಖ. ಅದಕ್ಕೆ ಮಹಾನುಭಾವರು ನಮಗೆ ಏನು ಹೇಳ್ತಾರೆ ಅಂತ ಕೇಳಿದ್ರೆ, ನಿನ್ನ ಜೀವನದಲ್ಲಿ ತಪಶ್ಚರ್ಯವನ್ನು ಮಾಡಲಿಕ್ಕೆ. ತಪಶ್ಚರ್ಯ ಅಂದ್ರೆ ಪರಮಾತ್ಮನಿಗಾಗಿ ಪಡುವ ಕಷ್ಟ, ಅದಕ್ಕೆ ತಪಶ್ಚರ್ಯ ಅಂತಾರೆ. ಪರಮಾತ್ಮನ ಪ್ರಾಪ್ತಿಗಾಗಿ, ಅವನ ಕೃಪೆಗಾಗಿ ಪಡುವ ಕಷ್ಟ ಏನಪ್ಪ ಅಂತ ಕೇಳಿದ್ರೆ ತಪ. ಅವ್ವ ಅಪ್ಪ ಗುರುವೆಂದು ಕೃಪಾ ಆಗಲಿ ಅಂತ ತಿಳ್ಕೊಂಡು ಏನು ದುಡಿತೇವೆ ಅದಕ್ಕೆ ಸೇವಾ ಅಂತಾರೆ. ಸೇವಾ ಅಂತಾರೆ, ಅದು ಸೇವಾ. जो सेवा करेगा उसको मेवा मिलेगा, जो सेवा नहीं करता वो मेवा कहाँ से मिलेगा. ತಂದೆ ತಾಯಿಗಳು ಸದ್ಗುರು ಅವರ ಕೃಪೆಗಾಗಿ ಏನು ಕಷ್ಟಪಡುತ್ತೇವೆ ಅದಕ್ಕೆ ಸೇವಾ ಮಾಡ್ತಾರಂತ. ತಾಯಿ ಸೇವಾ, ತಂದೆ ಸೇವಾ, ಸೇವಾ ಅಂತಾರೆ. ಆ ಸೇವೆಯಲ್ಲಿ ಪುಣ್ಯ ಸಿಗ್ತದೆ. ಹಾಗೆ ಭಗವಂತನ ಸೇವೆ, ಸದ್ಗುರು ಸೇವೆ ಮಾಡ್ದ ಅಂದ್ರೆ ಅವನಿಗೆ ಪುಣ್ಯ ಪ್ರಾಪ್ತಿ ಆಗ್ತದೆ. ಪುಣ್ಯಾತ್ಮರೇ ಅದಕ್ಕೆ ಅವ್ರು ಶಾಸ್ತ್ರ ಹೇಳಿದ್ರು, ಆ ಗುರುವಿಗಾಗಿ ಪರಮಾತ್ಮನಿಗಾಗಿ ನೀನು ಕಷ್ಟ ಪಡೋದಕ್ಕೆ ಏನಪ್ಪ ಅಂದ್ರೆ ಇದಕ್ಕೆ ತಪಸ್ಸು ಅಂತ ಕರೆದಾರ. ಎಲ್ಲೆರೆ ಹೋಗಿ ಅಡವಿ ಸೇರಿದೆ, ಗುಡದಾಗ ಕುಂತೆ, ಅಲ್ಲಿ ಕುಂತೆ, ಇಲ್ಲಿ ಕುಂತೆ, ಅದು ಸೇವಾ ಅಲ್ಲ. ಇಲ್ಲೇ ಅದು ಸೇವೆ ಮಾಡಕ್ಕೆ, ಇಲ್ಲೇ ಮಾಡು. ಇದೊಂದಾಯ್ತು. ಇನ್ನು ಜನಸೇವೆಯೇ ಜನಾರ್ದನನ ಸೇವೆ ಅಂದಾರಲ್ರಿ. ಜನಸೇವೆ ಇದು ತಪಶ್ಚರ್ಯ ಅದ. ನಾವು ಬಹುಶಃ ನಮ್ಮ ಬಹಳ ದೊಡ್ಡ ಕವಿಗಳು ಮಂಕುತಿಮ್ಮನ ಕಗ್ಗದೊಳಗೆ ಒಂದು ತಪಶ್ಚರ್ಯ ಹೇಳ್ತಾರೆ. ನಮ್ಮ ಸಂಸಾರಿಗಳಿಗೆ ಮನೆ ಬಿಟ್ಟು ಮಠಕ್ಕೆ ಹೋಗಿ, ಎಲ್ಲೇ ಮಂದಿರಕ್ಕೆ ಹೋಗಿ, ಅಲ್ಲಿ ಹೋಗಿ, ಇಲ್ಲಿ ಹೋಗಿ ಮಾಡೋದು ಬೇಡಪ್ಪ. ನಿಮಗೆ ಸರಳ ಆಗಿರ್ತಕ್ಕಂಥ ಭಗವಂತನ ಕೃಪೆಗೆ ಪಾತ್ರ ಆಗುವಂಥ 4 ತಪಸ್ಸುಗಳನ್ನು ಹೇಳ್ತೀನಿ ಅಂದ. ನೋಡಿ ಎಷ್ಟು ಚಂದ ತಪಸ್ಸು ಹೇಳಿರೋದು. 4 ತಪಸ್ಸು. ಇವು 4 ತಪವೇ ಸಾಕು ಮಂಕುತಿಮ್ಮ. 4 ತಪಸ್ಸು.
ಅವು ಯಾವುವು ಅನ್ನೋದು ಹೇಳ್ತಾರೆ ಅವರು. ಕ್ಷಮೆ ದೋಷಿಗಳಲ್ಲಿ, ಕೆಚ್ಚದೆ ವಿಧಿಯ ಬಿರುಸಿನಲ್ಲಿ, ಸಮತೆ ನಿರ್ಮತ್ಸರತೆ ಸೋಲು ಗೆಲುವುಗಳಲ್ಲಿ, ಶ್ರಮವು ನೀ ಗಳಿಸಲಿಕ್ಕೆ 4 ತಪಗಳೇ ಸಾಕು ಮಂಕುತಿಮ್ಮ. ಎಷ್ಟು ಚಂದ ಹೇಳಿದ್ರು ನೋಡ್ರಿ. ನೀವು ಸಂಸಾರದಾಗಿದ್ದರೆ ನಾವು ಬಿಟ್ಟು ಎಲ್ಲಿಗೆ ಹೋಗಿ ಬರೋಂಗಿಲ್ಲ. ಹೆಂಡ್ರದಾರ, ಗಂಡದಾರ, ಮಕ್ಕಳದಾರ, ಅಣ್ಣತಮ್ಮರದಾರ, ಅವ್ವ ಅದಾರ, ಅಪ್ಪ ಅದಾರ, ಬೀಗರು ಅದಾರ, ಅದ್ರ ಮ್ಯಾಲ ಮತ್ತು ಬಿಜ್ಜರು ಅದಾರ, ಇವರೆಲ್ಲ ಅದಾರ ನೋಡ್ರಿ. ಇವರೊಳಗೆ ನಾನು ತಪಶ್ಚರ್ಯ ಹೆಂಗೆ ಮಾಡಬೇಕು ಅದಕ್ಕೆ ಹೇಳ್ತಾರೆ ಅವರು. ಏನಪ್ಪ ಅಂದ್ರೆ ಕ್ಷಮೆ ದೋಷಿಗಳಲ್ಲಿ. ತಪ್ಪು ಮಾಡೋದು ಕ್ಷಮ ಮಾಡೋದು ಕಲೀರಿ, ಕ್ಷಮ ಮಾಡೋದು ಕಲೀರಿ. ಇದು ದೊಡ್ಡ ತಪಸ್ಸೆ, ಎಲ್ಲರಿಗೂ ಬರಂಗಿಲ್ಲ ಇದು. ಹೇಳ್ತಾರಲ್ಲ, ಮೂಗಿನ ಮೇಲೆ ಇರ್ತಂತ ಸಿಟ್ಟ. ಮೂಗಿನ ಮೇಲೆ ಇರ್ತಂದ್ರೆ ಹೆಂಗಿರ್ತದೆ ಯಾರಿಗೂ ಅದು. ಮೂಗಿನ ಮೇಲೆ ಕಾಣ್ತದೆ ಸಿಟ್ಟ. ಸಿಟ್ಟು ಬಂತಂದ್ರೆ ಹಾರನ್ನ ಬಾರಿಸ್ತಾವ ನೋಡ್ರಿ, ಹಂಗೆ ಮೂಗನ ಹಿಂಗೆ ಮಾಡ್ತಾವ ನೋಡಿ. ಸಿಟ್ಟು ಬಂದವ್ರು ಮೂಗು ನೋಡಿ ಸುಮ್ಮನೆ. ಮನುಷ್ಯ ಅವರಿಗಾದ ಆಗೇನು ನಮಗಾದ ಚೆಗೇನು. ಬಸವಣ್ಣ ಎಷ್ಟು ಚಂದ ಹೇಳಿದ್ರಿ. ಕ್ಷಮೆ ದೋಷಿಗಳಲ್ಲಿ. ತಪ್ಪು ಮಾಡಲಾರ್ದವ್ರು ಜಗತ್ತಿನಾಗ ಯಾರದಾರ್ರಿ? ಯಾರದಾರ? ಎವ್ರಿ ಸೇಂಟ್ಸ್ ವೇರ್ ಸಿನ್ನ. ಎಷ್ಟು ಮಂದಿ ಮಹಾತ್ಮರು ಮೊದಲು ಅವರೆಲ್ಲ ದುಷ್ಟರೇ ಇದ್ದರು. ವಾಲ್ಮೀಕಿ ಚಲೋ ಮನುಷ್ಯ ಇದ್ದ, ಎಲ್ಲರೂ ಹಾಗೆ ಇದ್ರು. ಬುದ್ಧರ ಕೈಗಿರ್ತಕ್ಕಂಥ ವ್ಯಕ್ತಿ ಅವನು ಕೂಡ ಕಳ್ಳ, ಬುದ್ಧರನ್ನೇ ಕೊಲ್ಲಕ್ಕೆ ಹೊಂಟಿದ್ದವು. ಎಲ್ಲರೂ ಪಾಪ ಮಾಡ್ತೇವೆ. ಪಾಪ ಮಾಡದವ್ರು ಯಾರದಾರೆ? ಎಲ್ಲರೂ ಪಾಪ ಮಾಡ್ತೇವೆ, ಏನೇನೋ ಹೆಚ್ಚು ಕಡಿಮೆ. ಕ್ಷಮೆ ದೋಷಿಗಳಲ್ಲಿ. ಇದು ದೊಡ್ಡ ತಪಶ್ಚರ್ಯ ಇದೆ. ಯಾರು ತಪ್ಪು ಮಾಡ್ಯಾರ ಆಯ್ತು. ಸಸಿ ಕೈಯಂದು ಏನ್ರಿ ಬಿದ್ದು ಹೊಡಿತು ಅಂತಂದ್ರೆ ಅತ್ತಿ ಹೋಮ್ ಮಿನಿಸ್ಟರ್ ಯಾಕೆ ಆಕೆ ಕೈಯಂದು ಬಿತ್ತಂದ್ರೆ ಕೈ ಜಾರ್ತ ಮತ್ತು ಆಕೆ ಕೈ ಜಾರ್ಲಿ ನಿಂದೆ ಜಾರ್ತೇನೆ. ಪನಿಷ್ಮೆಂಟ್ ಕೊಡ್ಬೇಕಂತೀವಿ, ಸಸಿ ಬೈತೇವೆ, 100 ಮಾತಾಡ್ತೇವೆ. ಕ್ಷಮ ಇರಲ್ರಿ, ಆಯ್ತು ಆಗ್ಯದ, ಪಾಪ ಆಗ್ಯದ. ತಪ್ಪು ಯಾರು ಮಾಡಂಗಿಲ್ಲ ಜಗತ್ತಿನೊಳಗೆ. ತಪ್ಪು ಮಾಡಿದ್ದೇವೆ ಅಂತ ಮಾಡ್ತೇವಂತೆ ಮನುಷ್ಯರಾಗಿದ್ದೇವೆ. ಇದನ್ನು ತಪ್ಪು ಮಾಡಲಾರ್ದ ಮನುಷ್ಯ ಜಗತ್ತಿನೊಳಗಿಲ್ಲ. ಪಾಪ ಪುಣ್ಯ ಎರಡು ಕೂಡೇನೆ ಹುಟ್ಟಿದೇವಿ. ಬರೇ ಪುಣ್ಯದಿಂದ ದೇವತೆಗಳಾಗ್ತಾರೆ, ಬರೇ ಪಾಪ ಇದ್ರೆ ದನಕರ ಆಗ್ತಾರೆ. ಪಾಪ ಪುಣ್ಯ ಉಭಾಭ್ಯಾಮ್ ಸಮಾಭ್ಯಾಮ್. ಪಾಪ ಪುಣ್ಯ ಎರಡು ಅದವಂತೆ ಹುಟ್ಟಿದ್ದೇವೆ. ಎಷ್ಟು ನಿದ್ದೆ ಮಾಡ್ತೇವೆ, ಅಷ್ಟು ಎಚ್ಚರಿರ್ತೇವೆ. ಮಾಡ್ತೇವೆ, ತಪ್ಪಾಗ್ತಾವ. ಮಗ ತಪ್ಪು ಮಾಡ್ತಾನೆ, ತಂದೆನೂ ತಪ್ಪು ಮಾಡ್ತಾನೆ, ಸಾಹೇಬರು ತಪ್ಪು ಮಾಡ್ತಾರೆ, ನೌಕರು ತಪ್ಪು ಮಾಡಿದ್ರೆ ಸಾಹೇಬರು ತಪ್ಪು ಮಾಡಿದ್ರೆ ಯಾರೇನು ಮಾಡ್ಬೇಕ್ರಿ? ನಿನ್ನ ತಪ್ಪ ಮಾಡಿದ ಕಾಲಕ್ಕೆ ನೀ ಹೆಂಗ ನಿನ್ನ ಕ್ಷಮ ಮಾಡ್ತೀಯ ಇಲ್ಲ? ತಲೆ ಹೊಡ್ಕೊಂಡಿದಿ ಇಲ್ಲ? ಆಗ್ಯದ್ರಿ. ಈ ಕ್ಷಮ ಶಸ್ತ್ರಕರೇ ಯಶ ಪ್ರತಿಯೋಗಿನ ದೃಶ್ಯತೆ. ಇದು ದೊಡ್ಡ ತಪಶ್ಚರ್ಯ ಅದ ರೀ. ಎಲ್ಲಿಗೆ ಹೋಗೋದು ಜರುತ್ತಿಲ್ಲ. ನೀವು ನಿಮ್ಮ ಮನೆಯಾಗಿದ್ದೇ ತಪಶ್ಚರ್ಯ ಮಾಡ್ತಾರೆ. ಮಗ ತಪ್ಪು ಮಾಡಿದೆ, ಹೆಣ್ಣು ತಪ್ಪು ಮಾಡೋದು, ಕ್ಷಮ ಮಾಡಿರಿ, ತಿಳಿಸಿ ಹೇಳ್ರಿ, ಆಯ್ತಪ್ಪ ಇನ್ನು ಮುಂದೆ ಮಾಡಬಾರ್ದಪ್ಪ. ತಪ್ಪಿನ ಅರಿವು ಮಾಡಿಕೊಡ್ರಿ. ತಪ್ಪಿನಿಂದ ಏನಾಗ್ತದ ಪರಿಣಾಮ ಅಂತ ಹೇಳ್ರಿ. ಶಿಕ್ಷೆ ಕೊಡೋದೇನು ದೊಡ್ಡ ಮಾತಲ್ಲ, ಕ್ಷಮ ಮಾಡೋದು ದೊಡ್ಡ ಮಾತು. ಅದಕ್ಕೆ ಗಾಂಧಿ ಮುತ್ತಿ ಅವ್ರು ಹೇಳಿದ್ರು, ನಿನಗೊಂದು ಕಪಾಳಿ ಹೊಡೆದ್ರೆ ಈ ಕಡೆ ಒಂದು ಕಪಾಳ ಕೊಡು ಅಂದರು. ಈ ಕಪಾಳ ಕೊಟ್ರೆ ಹೊಡಿತಾನೆ ಅಂದ್ರೆ ನಾಚಿಕೆ ಬರ್ತದ. ಕ್ಷಮಾ ಶಸ್ತ್ರ ಕರೇಶ ಪ್ರತಿಯೋಗಿನ ದೃಶ್ಯತೆ. ಯಾರು ಕ್ಷಮ ಮಾಡೋ ಗುಣ ಕಲಿತೀರಿ ಅವನಿಗೆ ಜಗತ್ತಿನೊಳಗೆ ವೈರಿನೇ ಇಲ್ಲ. ಸಿದ್ಧಾರ್ಡಿಗೆ ಹೊಡೆದ್ರು ಏನಲ್ಲಿಲ್ಲ, ಬೆಂಕಿ ಇಟ್ಟರು ಏನಲ್ಲಿಲ್ಲ. ಯಾರು ಬೆಂಕಿ ಇಟ್ಟರು, ಯಾರು ಹೊಡೆದ್ರು ಅವರೇ ಶಿಷ್ಯರಾದ್ರಲ್ಲ. ಕ್ಷಮ ನಿಮ್ಮಂತೆ ಇದು ದೊಡ್ಡ ತಪಶ್ಚರ್ಯ ಇರಲಿ. ತಪ್ಪಾಗ್ತದೆ, ತಿಳಿಸಿ ಹೇಳ್ರಿ. ಶಿಕ್ಷೆ ಕೊಡಕ್ಕೆ ಹೋಗ್ಬೇಡ್ರಿ. ತಪ್ಪು ಮಾಡಲಾರ್ದು ಮನುಷ್ಯರು ಯಾರದಾರ ಜಗತ್ತಿನೊಳಗೆ? ಯಾರದ? ಎಲ್ಲರೂ ತಪ್ಪು ಮಾಡ್ತಾರೆ.
ಅದರೊಳಗೆ ದೊಡ್ಡವರು ಅಂತ ಯಾರಿಗೆ ಅನ್ಬೇಕು ಅಂದ್ರೆ ಆ ತಪ್ಪನ್ನ ಮಾಡಿದವರಿಗೆ ಕ್ಷಮ ಮಾಡ್ತಕ್ಕಂಥ ಬುದ್ಧಿ ಇದ್ದವರಿಗೆ ಮಹಾತ್ಮರು ಅಂತ ಕರೀತಾರೆ, ಅವ್ರಿಗೆ ಸಜ್ಜನರು ಅಂತ ಕರೀತಾರೆ. ಮನೆಗೆ ಮಾಡ್ತಾರೆ. ನಾವು ಜೀವಿಗಳಿದ್ದೇವೆ, ಮನೆ ತಪ್ಪ. ಕ್ಷಮೆ ದೋಷಿಗಳಲ್ಲಿ ಇದು ದೊಡ್ಡ ತಪಸ್ಸದ, ಎಲ್ಲರಿಗೂ ಬರಂಗಿಲ್ಲ. ಇದೊಂದು ದೊಡ್ಡ ತಪ ಅದ ಕ್ಷಮ. ಆಮೇಲೆ ಶಾಸ್ತ್ರ ಹೇಳ್ತಾರಪ್ಪ, ಕೆಚ್ಚದೆ ವಿಧೇಯ ಬಿರುಸಿನಲ್ಲಿ. ಮನುಷ್ಯನಿಗೆ ಧೈರ್ಯ ಒಂದು ದೊಡ್ಡ ತಪಸ್ಸ. ಮಾನ ಹಾಕದ, ಅಪಮಾನ ಹಾಕದ, ಹಾನಿ ಹಾಕದ, ಹಳುವಾಗ್ತವ. ಧೈರ್ಯ ಬಿಟ್ಟು ಬಾಯಿ ಹುಡುಕ್ತಾರೆ, ಇಲ್ಲಕ್ಕೊಂದು ಮಳ ಹಗ್ಗ ನೋಡ್ತಾರೆ ನೋಡ್ರಿ. ಮೂರ್ಖರು. ಅಪರೂಪವಾದ ಮಾನವ ಜನ್ಮ ಸಾಯ್ಲಿಕ್ಕೆ ಕೊಟ್ಟಿಲ್ಲಪ್ಪ. ಎಂಥದ್ದು ಕಷ್ಟ ಬಂದರೂ ಕೂಡ ವಿಧಿಯ ಬಿರುಸಿನಲ್ಲಿ ನಮ್ಮ ಕರ್ಮ ನಮಗೆ ಬೆನ್ನತ್ತಿ ಕಾಡುವಾಗ ಏನಪ್ಪಾ ಅಂತ ಕೇಳಿದ್ರೆ ಮನುಷ್ಯನಿಗೆ ಧೈರ್ಯ ಇರಬೇಕು. ಏ ದಿನ ಬೀಜ ಹೆಂಗೆ ಒಬ್ಬ ಚಕ್ರವರ್ತಿ ರಾಜ ಕೂತಿದ್ದ ಸಿಂಹಾಸನ ಮೇಲೆ, ಎಲ್ಲ ಜನ ಕೂತಿದ್ರು. ಒಬ್ಬ ಮಹಾತ್ಮ ಸತ್ಪುರುಷ ಬಂದ. ರಾಜ ಸಜ್ಜನ ಇದ್ದ. ಬಸವಣ್ಣವ್ರು ಹೇಳ್ತಾರೆ, ಶರಣರು ಮನೆಗೆ ಬಂದರೆ ಕೂತು ಹಾಸಿಗೆ ಮೇಲೆ ಕೊಂಡಿರ್ಬಾರ್ದು. ಮನೆಯವ್ರು ನಿಮ್ಗೆ ಕೂತೀವ್ರಿ, ನಿಮ್ಮ ಹಿರಿಯರು ಹೊರಗಿಂದ ಬಂದರು, ನಿಮ್ಗೆ ದೊಡ್ಡವರು ಬಂದ್ರೆ ಕಡ ಹಾಗೆ ಗೂಟ್ ಕೂತಂಗೆ ಕೊಂಡಿರ್ಬಾರ್ದು ಹಾಸಿಗೆ ಮೇಲೆ. ಚಟ್ನಿ ಎದ್ದು ನಿಂದಿರ್ಬೇಕು. ಅಪ್ಪ ಹೊರಗಿಂದ ಬಂದ, ತಾಯಿ ಹೊರಗಿಂದ ಬಂದರು, ಅತ್ತಿ ಹೊರಗಿಂದ ಬಂದರು ಅಂದ್ರೆ ಸೊಸೆ ಅದಕ್ಕೆ ಪಡಕ್ಕೆ ನಿಂದಿರ್ಬೇಕು. ಇಲ್ಲ ಅಂದ್ರೆ ಪುಣ್ಯ ಕ್ಷೀಣ ಆಗ್ತದ, ನಿಮ್ಗೆ ಗೊತ್ತಾಗೋದಿಲ್ಲ. ಪುಣ್ಯ ಕ್ಷೀಣ ಆಗ್ತದೆ. ಯಾರಿಗೆ ಏನು ಗೌರವ ಕೊಡ್ಬೇಕು. ತಂದೆ ತಾಯಿ ಹಿರಿಯರು ಅವ್ರಿಗೆ ಗೌರವ ಕೊಡಬೇಕು. ಶಾಸ್ತ್ರ ಹೇಳ್ತದೆ, ಅಭಿವಾದನಶೀಲಸ್ಯ ನಿತ್ಯ ಮೃದ್ಧೋಪಶೈಲಿ ಆಯು ಕೀರ್ತಿ ಬಲಾರೋಗ್ಯಂ ವರ್ಧಂತೆ. ಮನುಷ್ಯನಲ್ಲಿ 4 ಆಯು ಹೆಚ್ಚಬೇಕಂದ್ರೆ, ನಿಮ್ಮಲ್ಲಿ ಬಲ, ಧನಬಲ, ಬುದ್ಧಿಬಲ ಹೆಚ್ಚಬೇಕಂದ್ರೆ, ನಿಮಗೆ ಕೀರ್ತಿ ಬರಬೇಕಂದ್ರೆ ನೋಡಿ ಹೆಂಗದ. ನೀವು ಏನು ಮಾಡಬೇಕು? ಹಿರಿಯರಿಗೆ ಸನ್ಮಾನ ಕೊಡೋಕೆ ಪ್ರಯತ್ನ ಮಾಡಿ. ಹೆಂಗೆ ಇರಲಿ ಅವ್ರಿ, ಹೆಂಗೆ ಇರಲಿ. ಅವ್ರು ಕೆಟ್ಟಿದ್ರೆ ಗುಣ ಅವ್ರಂತೆ ಕದ, ನಿನ್ನಂತೆ ಏನು ಸಂಬಂಧ? ಆಯು ಕೀರ್ತಿ ಬಲ ಆರೋಗ್ಯಂ, ಆರೋಗ್ಯ ಇರ್ತೀರಿ. ನಿಮಗಿಂತ ವಯಸ್ಸಿನವ್ರು ಹೆಚ್ಚಿನವ್ರು ಯಾರು ಇದ್ರು ಅಂದ್ರೆ ಹಂಗೆ ಕುಂತ ಕುಂಡಬೇಡ, ಎದ್ದು ನಿಂತಾರೆ. ನಿಮ್ಮ ಆಯುಷ್ಯ ಹೆಚ್ಚಾಕ. ಮನುಷ್ಯನಿಗೆ ಬಲ ಬರ್ತದೆ, ಆತ್ಮ ಬಲ ಅಂತರ ಬಲ ಬರ್ತದೆ. ಎಷ್ಟು ಒಳ್ಳೆಯ ಅದಾರಪ್ಪ. ಶ್ರವಣಕುಮಾರನ ಕೀರ್ತಿ ಕೇಳ್ತೀರಿ, ನಚಿಕೇತನ ಕೀರ್ತಿ ಕೇಳ್ತೀರಿ, ಪ್ರಹ್ಲಾದನ ಕೀರ್ತಿ ಕೇಳ್ತೀರಿ. ತಂದೆಯವರನ್ನ ದೇವರು ಅಂತ, ತಾಯಿ ದೇವರೆಂದು ವೇದ ಬಾಯಿ ಬಿಟ್ಟು ಹೇಳುತ್ತೀವಿ. ಅವರ ಕೀರ್ತಿ ಇಲ್ಲಿ ತನಕ ಕೀರ್ತಿ ಬರೀತದೆ, ಆರೋಗ್ಯ ಇರ್ತದೆ. ಇವು 4 ಹಿರಿಯರಿಗೆ ಸನ್ಮಾನ ಕೊಟ್ರಿ ಅಂದ್ರೆ, ತಂದೆ ತಾಯಿ ನಿಮಗಿಂತ ವಯಸ್ಸಿನೊಳಗೆ ಹಿರಿಯರಿಗೆ ಸನ್ಮಾನ ಕೊಟ್ರಿ ಅಂದ್ರೆ ಇವು 4 ಬರ್ತಾವ: ಆಯು ಕೀರ್ತಿ ಬಲ ಆರೋಗ್ಯ ಇರ್ತಾವ. ಅದಕ್ಕೆ ಮನುಷ್ಯನಿಗೆ ಕಷ್ಟ ಬಂದ ಕಾಲಕ್ಕೆ ಏನಪ್ಪ ಅಂದ್ರೆ ಧೈರ್ಯ ಬಹಳ ದೊಡ್ಡದು. ಭಾರತ ಧೈರ್ಯ ತಾಳದ್ಲು ತಿಳ್ಕೊಂಡು ದ್ರೌಪದಿ ಬದುಕುದ್ಲು, ಮುಂದೆ ರಾಜ್ಯವನ್ನು ಕಂಡ್ಲು. 4 ಮಂದಿ ಮಕ್ಕಳಿಗೆ ತನ್ನ ಕಣ್ಣೆದುರಿಗೆ ಕೊಂದು ಹಾಕಿದ್ರೆ ನಮ್ಮನೆ ಮಂದ ಧೈರ್ಯ ಬಿಡಲಿಲ್ಲ. ಕೃಷ್ಣ ಕೃಷ್ಣ ಅಂತ ಧೈರ್ಯ ತಾಳಿದ್ಲು, ಮುಂದೆ ರಾಜ್ಯವನ್ನು ಕಂಡ್ಲು. ನೋಡ್ರಿ ಹೆಂಗ ಬರ್ತಾವ ನಮ್ಮ ಕರ್ಮದಿಂದ. ಏನಾದ್ರು ಬಂದ ಕೂಡಲೇ ಬರೇ ನಿರಾಶೆ 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 ಇರಬಾರ್ದು ಮನುಷ್ಯನಿಗೆ. ಏನು ಮಾಡಿ ಏನದ್ರಿ, ಏನು ಹೋದ್ರಿ, ಏನಾಗದ್ರಿ, ಇಂಥ ಕಂಪ್ನಿ ಭಾಳ ಇರ್ತಾವ. ಏನು ಮಾಡಿದೇವ್ರಿ, ಏನು ಮಾಡಲಿಲ್ರಿ, ಅರೆ ಏನಾಗಿಲ್ಲ. ಯಾಕೆ ನೀವು ಮಾಡಿದ್ರೆ ಏನು ಹೆಚ್ಚು ಕಡಿಮೆ ಇರಬೇಕು.
ಯಾವಾಗಲೂ ಮನುಷ್ಯ ಧೈರ್ಯ ಬಿಡಬಾರ್ದು. ಎಷ್ಟೇ ದುಃಖ ಬರಲಿ, ಎಷ್ಟೇ ಕಷ್ಟ ಬರಲಿ, ಅದರೊಳಗೆ ಧೈರ್ಯ ಸರ್ವತ್ರ ಸಾಧನ. ಧೈರ್ಯ ಬಿಡಬಾರ್ದು. ನೆನ್ಪಿಡ್ರಿ, ಧೈರ್ಯ ಬಿಟ್ರಿ ನೀವು ಅವತ್ತೇ ಸತ್ತರಿ ಅಂತ ತಿಳ್ಕೋರಿ, ಇದ್ದು ಸತ್ತಂಗೆ. ಇದೊಂದು ದೊಡ್ಡ ತಪಸ್ಸು. ಅದು ಕಷ್ಟ ಬಂದಾಗ ಧೈರ್ಯ ಬಿಡದೆ ಇರುವುದು ಒಂದು ತಪಸ್ಸು. ಯಾರೇನು ತಪ್ಪು ಮಾಡೋದು ಕ್ಷಮಾ ಮಾಡೋದು ಒಂದು ತಪಸ್ಸು. ಇದು ನಮ್ಮ ಪ್ರಪಂಚದಾಗ ಬೇಕು, ನಮ್ಮ ಮನೆಯಾಗ ಅದಾವ ಇವೆಲ್ಲ ಅಂದ್ರೆ ನೀವು ಸುಖಿಯಾಗಿರ್ತೀರಿ. ಮನೆಯಾಗ ತಪ್ಪು ಮಾಡ್ತಾವ, ಕ್ಷಮಾ ಮಾಡ್ರಿ, ಕ್ಷಮಾ ಮಾಡ್ರಿ, ತಿಳಿಸಿ ಹೇಳ್ರಿ, ಸಮಾಧಾನ ಹೇಳ್ರಿ. ಇಲ್ಲಾಂದ್ರೆ ನಿಮ್ಮ ಮನೆ ಒಡೆದು ಹೋಗ್ತಾವ, ಮನಸ್ಸು ಹೊಡಿತಾವ, ಸುಖ ಹರಿದು ಹಂಚಿ ಹೋಗ್ತದೆ. ಕ್ಷಮೆ ಅವನು ಭಾಳ ತಪಸ್ವಿ ಅಂತ ತಿಳ್ಕೊಳ್ಳಿ, ಎಲ್ಲಿ ಹೋಗೋ ಜರುತ್ತಿಲ್ಲ. ತಪ್ಪು ಮಾಡಿದವನು ಕ್ಷಮಿಸುವವನು ಮಹಾಪುರುಷ. ಮಹಾಪುರುಷ. ಇಂಥ ತಪಸ್ಸು ಕಲೀರಿ. ಎರಡನೇದು, ಕಷ್ಟ ಬಂದ ಕಾಲಕ್ಕೆ ಧೈರ್ಯ ಬಿಡಬೇಡ್ರಿ. ಟ್ರೈ ಟು ಫೇಸ್ ಇಟ್. Life is a struggle. You try to face it. ಜೀವನ ಇದೊಂದು ಸಂಘರ್ಷ. ಅದ ಅಳಬೇಡ, ಆಗುವುದಿಲ್ಲ ಅನ್ಬೇಡ. ಪ್ರಾಣ ಇರು ತನಕ ಹೋರಾಡಬೇಕು, ಧೈರ್ಯ ಇರಬೇಕು. ಅದನ್ನು ಒಂದು ತಪಸ್ಸನೇ ಅದ. ಒಂದು ಸಣ್ಣ ನೋಡಿರಿ, ನಿಮ್ಮ ಮನೆಯಾಗ ಸಣ್ಣ ಕಂಟಿರ್ವಿ ಗಿಡ ಏರ್ತಿರ್ತದೆ, ಎಷ್ಟು ಸಲ ಬೀಳ್ತದೆ ನೋಡಿರಿ. ಇಟ್ಟೇ ಇರ್ತದೆ ಬೀಳ್ತದೆ, ಇಟ್ಟೇ ಇರ್ತದೆ ಬೀಳ್ತದೆ, ಇಟ್ಟೇ ವಾಪಸ್ಸು ಹೋಗಿಲ್ಲ. ಅದು ಏರೇತಿರ್ತಿ. ಗಿಡದ ಮೇಲೆ ಹಣ್ಣದ, ಅದರ ಲಕ್ಷ್ಯ ಹಣ್ಣಿನ ಮೇಲದ. ಪ್ರಯತ್ನ ಮಾಡ್ತದ, 100 ಸಲ ಬೀಳ್ತದ, 1000 ಸಲ ಬೀಳ್ತದ, ಧೈರ್ಯ ಬಿಡಂಗಿಲ್ಲ. ಏರ್ತದೆ, ಏರಿ ಹಣ್ಣು ತಿಂತದೆ. ಇರ್ವಿದರೆ ಕಲೀರಿ, ಇರ್ವಿದ ಕಲೀರಿ. ಲೈಫ್ ಈಸ್ ಎ ಸ್ಟ್ರಗಲ್, ಯು ಫೇಸ್ ಇಟ್. ಜೀವನದೊಳಗೆ ಬರ್ತದೆ. ಯಾವ ಮಹಾತ್ಮರಿಗೆ ಬಂದಿಲ್ಲ ರೀ, ಸಿದ್ಧಾರ್ಢರಿಗೆ ಬಂದಿಲ್ಲ, ಯಾವ ಸ್ವಾಮಿ ಒಳಗೆ ಎಲ್ಲರಿಗೂ ಕಷ್ಟ ಬರ್ತವೆ. ಕಷ್ಟ ಬರಲಾರ್ದು ಇರಂಗಿಲ್ಲ, ಹೌದಲ್ಲ? ಸದಾ ಏಷ್ಯಾ ಕುಂತ ಹೇಸಿಗೆ ಬೆಳೆದಿಂಗಳದ್ದು ಏನು ಗೊತ್ತಾಕದ್ರಿ ಅವನಿಗೆ ತಂಪ. ಏಷ್ಯಾ ಕುಂತ ಹೇಸಿ ಮನುಷ್ಯಾಗ ಬಿಸಿಲಾಗ ಎಲ್ಲೂ ಕಾಯ್ಬೇಕು, ಚಂತನ ಕೆಲಸ ಮಾಡಿ ಹುಣಿವು ಇರಬೇಕು, ಮೈಯಾನ ಅರಿವು ತೆಗೆದ ಹಂಗತ್ ಬಿದ್ದ ಅಂದ್ರೆ ಅವನಿಗೆ ಗೊತ್ತಾಗ್ತದೆ ಬೆಳೆದಿಂಗಳಿಗೆ ಏನಂದು. ಅದ್ರ ಆನಂದನೇ ಬೇರೆ, ಏಸಿ ಆನಂದನೇ ಬೇರೆ. ಭಾಳ ಏಸಿ ಹಚ್ಕೊಂಡ್ರೆ ಮೊಳಕಾಯಿ ಹಿಡಿತಾವ, ಗೊತ್ತದಿಲ್ಲ ನಿಮ್ಗೆ? ಆ ಏಸಿ ಬಂದಾನೆ ಹೇಸಿ ಆಗಿನ ಅರ್ಧ ಮನುಷ್ಯ. ನಾವೇನು ಕಡಿಮೆ ಸಾವುಕಾರ ಹಚ್ಕೋ, ಯಾರು ಬೇಡಂತ ಹಚ್ಕೋ. ಆಮೇಲೆ ಸಲಹೆನೂ ಹಚ್ಕೋ. ಇಲ್ಲಿ ಎಸಿ ಹಚ್ಚು, ದವಾಖಾನೆ ಸಲಹೆನ ಹಚ್ಚು. ಕಡಿಮೆ ಎಸಿ ಹಚ್ಬೇಕ್ರಿ, ಸಾವುಕಾರ ಇದ್ದಿರ್ಬೇಕು. ಕಡಿಮೆ ಎಸಿ ಹಚ್ಚು, ಸ್ವಲ್ಪ ಮೈಯಾಗ ಪಸೀನ ಬರಲಿ, ಪಸೀನ ಬರಲಿ. ಹಸಿವಿದ ಕಷ್ಟ ಸ್ವಲ್ಪ ಅನುಭವ ಮಾಡ್ರಿ. ಮಾಡಿಲ್ಲ ನೀವು? ಎದ್ದು ಕೊಡ ಅದ ಚಂತನ ಬಾಯಿ ಚರಕೆನ ಗೌಡಿದ್ದಂಗೆ ಚಾಲೂನೇ ಇರ್ತದೆ. ಅದಕ್ಕೆ ದವಾಖಾನೆಗೆ ಹೋಗ್ತೀರಿ. ಸ್ವಲ್ಪ ಹಸಿವಿದ ಕಷ್ಟ ಪಡ್ರಿ, ಧೈರ್ಯ ಇರ್ಬೇಕು. ಕಷ್ಟವಲ್ಲದ ಮನುಷ್ಯನಿಗೆ ಸುಖದ ಗೊತ್ತಾಗೋದಿಲ್ಲ. ಬಿಸಿಲಾಂದ ಬಂದ ಮನುಷ್ಯನಿಗೆ ಏಸಿದ ಅನುಭವ ಆಗ್ತದೆ. ಎಡ್ತಾನಗರಿ ಅಂತ ನಿಮ್ಮ ಜೀವನದೊಳಗೆ ನೀವು ಕಷ್ಟನೇ ಬರಬಾರಂತೆ ಎಲ್ಲ ವ್ಯವಸ್ಥೆ ಮಾಡಿರಿ ನೀವು. ಬಿಸಿಲು ಬರೋದ್ರಾಗೆ ಏನಪ್ಪಾ ಅಂತ ಕೇಳಿದರೆ ಎಸಿ, ಥಂಡಿ ಬರೋದ್ರಾಗೆ ಹೀಟರ್. ಹಸಿವೆ ಆಗುತ್ತೆ ಅಡಗಿಲ್ಲ, ಪಟಕನೇ ತಯಾರಾದ ಸಾಮಾನ್ಯ ಅದ, ಹೋಟೆಲ್ ಸಿಗ್ತದ ಅಂದು ಇಟ್ಟಿರ್ತಾನೆ ಗಳಂ. ಅದಕ್ಕೆ ಹಿಂಗಾಗಿದೆ. ಹಸಿವೆ ತಡೆಯಕ್ಕೆ ಕಲೀರಿ, ಒಂದಿಷ್ಟು ತಡೀರಿ ಹಸಿವೆ. ಹಸಿವೆಯಾಗಿ ಉಂಡ ಒಂದೇ ಭಾಳ ರುಚಿ ರೀ ಅಡಿಗೆ. ಒಂದು ಒಣ ರೊಟ್ಟಿನೂ ರುಚಿ ಆಗ್ತದೆ ಅವನಿಗೆ.
ಹೊಟ್ಟೆ ತುಂಬದ ಮೇಲೆ ಹುಗ್ಗಿನೂ ಹುಳಿ ಹತ್ತದಂತ. ಹೊಟ್ಟೆ ತುಂಬದ ಮೇಲೆ ಹುಗ್ಗಿ ಕೊಟ್ಟ ಅದನ್ನು ಹುಳಿ ಹತ್ತದಂತ. ಹುಗ್ಗಿ ಹುಳಿ ಇರ್ತದೆ. ಹಸಿವೆ ಆಗಿರಬೇಕು, ಊಟ ಸಿಕ್ಕಿರಬಾರ್ದು, ಮಧ್ಯಾಹ್ನ ಆಗಿರಬೇಕು, ಒಣ ರೊಟ್ಟಿ ಅಮೃತ ಹತ್ತದ. ತಡೀರಿ, ದುಃಖ ಪಡೀರಿ, ಸಹನ ಮಾಡಕ್ಕೆ ಪ್ರಯತ್ನ ಮಾಡಿ. ನಾವೆಲ್ಲರೂ ನಾವೇ ನಮ್ಮ ಕೈಯಿಂದನ ಇವೆಲ್ಲ ರೋಗಗಳನ್ನ ದುಃಖಗಳನ್ನ ನಾವು ಏನ್ ಮಾಡಿದೇವೆ? ಖರೀದಿ ಮಾಡಿದೇವ್ರಿ. ಪೊಕಟೆಲ್ಲ ಖರೀದಿ ಮಾಡಿದೇವೆ ನಾವು. ಕಾರ್ ತಂದು ಕಾಲು ಕಳ್ಕೊಂಡ್ರಲ್ಲ, ಕಾಲು ಕಳ್ಕೊಂಡಿರಲ್ಲ, ಇಡ ಮಠಕ್ಕೆ ಬರಕ್ಕೆ ಕಾಲಿಲ್ಲ. ಮೊದಲು ಎಲ್ಲೆಲ್ಲಿ ತಿರುಗಾಡ್ತಿದ್ರು? ಸಣ್ಣವ್ರದ ಕಾರಿದ್ದು ನೀವು. ನಾವು ಮಾಡೋದು ಇದೆ, ಸ್ವಲ್ಪ ನಮ್ಮ ಅಂತಕ್ಕೆ ಇರ್ಬೇಕಂತ. ಇಲ್ಲದವ ಕಾಲೇ ತಿರುಗಾಡೋದು ದೊಡ್ಡ ಮಾತಲ್ಲ, ಕಾರ್ ಇದ್ದವ ಕಾಲಲ್ಲಿ ತಿರುಗಾಡ್ಬೇಕು, ಆರೋಗ್ಯ ಇರ್ತೀವಿ. ಬಾಗಿಲು ಹೊರಗೆ ಬಂದ ಆ ಗಾಡಿ ಮೇಲೆ ಟಾಂಗ್ ಹಾಕ್ತಾನೆ ಮೋಟರ್ ಸೈಕಲ್. ಕಾಲು ಕಳ್ಕೊಂಡೇನಪ್ಪ. ದುಃಖದಾಗ ಲಕ್ಷಿಡ್ರಿ ನೀವು, ಧೈರ್ಯ ಇರು. ಅದನ್ನು ಜಲ್ದಿ ಹೋಗೋದು ಅನ್ಬೇಡಿ. ನಾವು ಹುಬ್ಬಳ್ಳಿಯಾಗಿದ್ದಕ್ಕೆ ಒಬ್ಬ ಹೇಳ್ತರು, ಸರ್ದಿ ಬಂತು ಅಂತಂದ್ರೆ ಏನು ಮಾಡ್ಬೇಕ್ರಿ ನೆಗಡಿ ಅಂತಂದ್ರೆ, ಇಫ್ ಯು ಟೇಕ್ ಮೆಡಿಸಿನ್ ಇಟ್ ವಿಲ್ ರಿಮೈನ್ 7 days. ನೀವು ಔಷಧ ತೊಗೊಂಡ್ರಿ ಅಂದ್ರೆ 7 ದಿವಸ ಇರ್ತದೆ ರೀ. ನೀವು ಬೇಕಾದ್ರೆ ಮಾಡಿ 7 ದಿವಸ ಇರೋದೇ ನೆಗಡಿ. ಔಷಧ ತೊಗೊಳಿಲ್ಲ ಅಂದ್ರೆ 1 ವಾರ ಇರ್ತದೆ. ಔಷಧ ತೊಗೊಂಡ್ರಿ 7 ದಿವಸ, ಔಷಧ ತಗೊಳ್ಳಿಲ್ಲ ಅಂದ್ರೆ 1 ವಾರ. ತಲೆ ಐತೆ ಇಲ್ಲ? ಹ್ಯಾಂಗಿದ್ರು ನಿಮ್ಮ ಅಪ್ಪಲ್ ಬಿಟ್ಟದಲ್ಲಿ ನೆಗಡಿ 7 ದಿವಸ ಇರ್ತದೆ. ಅದು 1 ವೀಕ್, ಅದರದಾಗಿ 7 days ಇರ್ತದೆ ಅದು. ಹಾಗೆ ನೀ ದುಃಖ ನೀವು ಒಲ್ಲ ಏಟು ಒದ್ದಾಡು, ಅದು ಹೋಗೋ ಟೈಮ್ಗೆ ಹೋಗಂಗಿಲ್ಲ. ಅದು ಧೈರ್ಯ ತಾಳ್ದಿ ಜಲ್ದಿ ಹೋಗ್ತದ, ಜಲ್ದಿ ಹೋಗ್ತದ. ಅದಕ್ಕೆ ಮಹಾತ್ಮರು ಏನಂತಾರೆ ಅಂದ್ರೆ, ಹೆಂಗಿರ್ಬೇಕು ಮನುಷ್ಯ ಅಂದ್ರೆ, ಕೆಚ್ಚದೆ ವಿಧಿಯ ಬಿರುಸಿನಲ್ಲಿ ನಿನ್ನ ಪ್ರಾರಬ್ಧ ಕರ್ಮಾನುಗುಣ್ಯವಾಗಿ ನಿನಗೆ ಏನಾರ ದುಃಖ ಅಜಾಡ ಬರ್ತಾವ, ಸಮಾಧಾನ ಮಾಡು. ಎಲ್ಲ ಮಾಡಿ. ಎಲ್ಲ ಹಬ್ಬ ಬರ್ತಾವ್ರಿ, ಎಲ್ಲಾನು ಹಬ್ಬ ಮಾಡಬೇಕು. ಹೋಳಿ ಬಂತು, ದೀಪಾವಳಿ ಬಂತು, ನಡೀತಾವ. 2 ಹಬ್ಬ ಅದಾವ. ಹೋಳಿನೂ ಹಬ್ಬನೇ ಅದ, ಹೌದಿಲ್ರಿ? ಹಬ್ಬ ಅಲ್ಲ, ಹೊಯ್ಕೊಳ್ಳಾರ್ದವ್ರು ಹೊಯ್ಕೋತಾರ. ಅವತ್ತ ಮುದುಕಿನೂ ಹಬ್ಬದದು, ಹಬ್ಬದ ಅದು ಹಬ್ಬೆ. ದೀಪಾವಳಿನೂ ಹಬ್ಬೆ, 2 ಹಬ್ಬದವ. ಹಂಗೆ ಸುಖನೂ ಹಬ್ಬದ, ದುಃಖನೂ ಹಬ್ಬದ. ನೀವು ಸುಖಕ್ಕೆ ಸಹಾಯ ಮಾಡ್ತೀರಿ ತಮ್ಮ. ಕಡಿ ಹಬ್ಬದ ಯಾವುದು? ಹೋಳಿ ಹುಣ್ಣಿ. ಅದ್ಮೇಲೆ ಹಬ್ಬ ಮುಗಿತದೆ, ಮತ್ತೆ ಹೋಗಲ್ ಚಾಲು ಹಾಕಲ್ಲ. ಕಡಿ ಹಬ್ಬ ಕಡೆಗೆ ಕಡೆಗೆ ಸ್ವಾಗತ ಮಾಡ್ರಿ. ದುಃಖಕ್ಕೆ ಸ್ವಾಗತ, ಸುಖಕ್ಕೆ ಹೆಂಗೆ ಸ್ವಾಗತ ಮಾಡ್ತೀರಲ್ಲ, ದುಃಖಕ್ಕೆ ಸ್ವಾಗತ. ಅವೆರಡು ಅಣ್ಣತಮ್ಮರು ಅದಾವ್ರಿ. ಸುಖ ದುಃಖ 2 ಅಣ್ಣತಮ್ಮರು ಬಿಟ್ಟಿರಂಗಿಲ್ಲ ಅವರು. ಜುಡುವ ಹೇ ಹೆಂಗ ನಾಣ್ಯಕ್ಕೆ 2 ಮುಖ ಅದಾವಲ್ಲ, ಮ್ಯಾಲೊಂದು ಕೆಳಗೊಂದು, 2 ಮುಖ ಬರೋಬರ್ ಇರ್ಬೇಕು ಅಂತ ನಡೀತದ. ಒಂದು ಅಳ್ಕಿಸ್ತೀನಿ ಅಂದ್ರೆ ಎಲ್ಲಿ ಹೋದ್ರು ನಡೆಯಂಗಿಲ್ಲ. ಹಂಗ ಸುಖ ದುಃಖ ಮಾನ ಅಪಮಾನ ಇವೆರಡು ಒಂದು ನಾಣ್ಯದ 2 ಮುಖಗಳಿದ್ದಂಗ ಅದಾವ. ನನಗೆ ಮಾನ ಬೇಕು, ಅಪಮಾನ ಬೇಡ ಇಲ್ಲ, ನನ್ನ ಸುಖನೇ ಬೇಕು, ದುಃಖ ಬೇಡ ಇಲ್ಲ. ಸುಖಕ್ಕೆ ಹೇಗೆ ಸ್ವಾಗತ ಮಾಡ್ತಿ, ಹಂಗ ದುಃಖಕ್ಕೆ ಸ್ವಾಗತ ಮಾಡ. ಬಾ ಮಹಾತ್ಮ ದುಃಖದ್ರೆ ಹೇಳ್ತಾರೆ, ಜಡ್ಬರೇ ಅಂತ, ಬಾರಪ್ಪ ನೀನು 1-2 ದಿನ ಇರು ನೋಡಿ. ನೀನು ಯಾರು ಬೇಡ ಅಂತಾರ? ಧರ್ಮಶಾಲೆ ಯಾರಿದ್ದ? ಸದಾ ದುಃಖ ಎಲ್ಲರಿಗದ, ಸದಾ ಸುಖನೇ ಎಲ್ಲರಿಗೂ ಸಿಕ್ಕದ ಇಲ್ಲ. ಅವು ಅತಿಥಿಗಳದಾವ, ಬರ್ತಾವ, 4 ದಿನ ಇರ್ತಾವ, 4 ದಿನ ಆನಂದ ಆಗ್ತದ, ಆಯ್ತು. 4 ದಿನ ದುಃಖ ಬರ್ತಾವ, ಅದನ್ನೂ ಇರ್ತಾವ. ನೀವು ಹೆಂಗೆ ಸುಖಕ್ಕೆ ಸ್ವಾಗತ ಮಾಡ್ತೀರಿ, ಹಂಗೆ ದುಃಖಕ್ಕೂ ಸ್ವಾಗತ ಮಾಡ್ರಿ. ಅದಕ್ಕೆ ಧೈರ್ಯ. ಧೈರ್ಯವು ವಿಧೇಯ ಬಿರುಸಿನಲ್ಲಿ
ಮಂಕುತಿಮ್ಮ, ಇದು ಪ್ರಪಂಚದ ರೀ. ನಿಮಗೆಲ್ಲರೂ ಅನುಭವ ಮಾಡ್ತೀರಿ. ನೀವು ಸುಖನ ಅನುಭವ ಮಾಡಿರಿ, ದುಃಖನ ಅನುಭವ ಮಾಡಿರಿ, ಹುಟ್ಟುದು ತೊಟ್ಲನೂ ಮಾಡೀರಿ, ಮರಣದ್ದು ಅದು ಚಟ್ಟನೂ ಎತ್ತೀರಿ, ಎಲ್ಲ ಮಾಡೀರಿ. ನಿಮ್ಗೆ ಗೊತ್ತಿಲ್ಲೇನೆ, ಎಲ್ಲ ಮಾಡಿರಿ. ಸಮಾನತೆ. ಇವರಿಗೆ ಜೀವನದಲ್ಲಿ ಸುಖ ಹೊಂತಾರವ್ರು. ಇಲ್ಲ ಅಂದ್ರೆ ಸದಾ ಅಳ್ಕೋತಿರ್ತಿ. ಇದು ದೊಡ್ಡ ತಪಶ್ಚರ್ಯ ಅದ. ಸುಖ ಬಂದಾಗ ಎಷ್ಟು ನೀನು ಸಮಾಧಾನಿಯಾಗಿದ್ದಿ, ದುಃಖ ಬಂದಾಗ ಅಷ್ಟೇ ಸಮಾಧಾನಿಯಾಗಿ ಧೈರ್ಯ ತಾಳದು. ಇದೊಂದು ದೊಡ್ಡ ತಪಶ್ಚರ್ಯ ಅದ. ಎಲ್ಲಿ ಅಡಿಗೆ ಹೋಗೋ ಜರುರತ್ತಿಲ್ಲ ನಿನಗೆ. ನಿನ್ನ ಮನೆಗೆ ಅದ, ನಿನ್ನ ಮನೆನೇ ಅಡಿಗೆ ಅದ. ನಿಮ್ಮ ಮನೆಗೇನು ಹುಲಿ ಕಮ್ಮದವ, ಹೆಗ್ಗಣ ಕಮ್ಮದವ, ತ್ವಾಳ ಕಮ್ಮದವ, ಕಡ್ಡಿನ ಕಮ್ಮದವ. ಈ ಮನೆಯನ್ನ ಮಂದಿನೇ ಎಲ್ಲ ಕಡ್ಡಿದೊಳ ಹುಳಿ ಇದ್ದಂಗೆ ನಿನಗೆ ಹರ್ಕೊಂಡು ತಿನ್ಬೇಕಂತಾವ. ಇಲ್ಲ, ಇವೇ ನಿಮ್ಮ ಮನೆಗೆ ಅದಾರೆ. ಇದೇ ತಪಶ್ಚರ್ಯ ಮಾಡು. ಶರಣರು ಮಾಡಲಿಲ್ಲ, ಇದೇ ಮನೆಯಾಗೆ ಮಾಡೋದು, ಅದೇ ನೌಕರಿಯಾಗೆ ಮಾಡೋದು, ಅದೇ ವ್ಯಾಪಾರದಾಗೆ ಮಾಡೋದು. ಶರಣರು ಎಲ್ಲಿ ಹೋಗಿಲ್ಲ ಅವರು. ಇದು ಧೈರ್ಯ ಇರಬೇಕು ಮನುಷ್ಯ. ಇದೊಂದು ದೊಡ್ಡ ತಪಶ್ಚರ್ಯ ಅದ. ನೀವೆಲ್ಲಿ ಹೋದಿರುತ್ತೆ, ಏನು ಆಗುತ್ತೆ ಅನ್ನೋದನ್ನು ನೋಡ್ರಿ, ಅದನ್ನು ಸಹನ ಮಾಡಲಿಕ್ಕೆ ಪ್ರಯತ್ನ ಮಾಡಿರಿ. ಬಿಟ್ಟು ಓಡು ಕೆಲಸ ಇಲ್ಲ. ಹೆಂಡ್ರ ಮಕ್ಕಳಿಗೆ ಅಂಜಿಕೆಯಿಂದ ದುಡಿಲಾರ್ದ ಮುಗ್ಗುರುಗಡೆ ಸಾಧು ಆದ್ರೆ ಯಾವನೋ ಒಬ್ಬ ದಿನ ಜಗಾಡ್ತಿರ್ತೀವಿ ಹೆಂಡತಿ ಜೊತೆಗೆ. ಆಕೆ ನೀರು ತೊಗೊಂಬರ, ಭಾಳ ಮಾತಾಡ್ಬಾರ್ದು ನೋಡು, ನಾನು ಸಾಧು ಆಗ್ತೀನಿ ನಾವು. ಏನು ಅಂದ್ರೆ ಸಾಧು ಆಗ್ತೀನಿ ನಾವು. ತವ್ರ ಮನೆ ಊರಾಗಿತ್ತು ರೀ. ಆಕೆ ಹೋಗಿ ಹೇಳ್ತೀವಳು, ಊರಾಗ ತವ್ರ ಮನೆ ಇರಬಾರ್ದು ಅಂತ ನಮ್ಮ ಶಾಸ್ತ್ರದಾಗ ಇತ್ತು. ಜನ ಒಂದು ಹೇಳ್ತಾ ಹೋಗಿ ಕಿರಿಕಿರಿ ಮಾಡ್ತಾವ. ಆಕೆ ದಿನ ಹೋಗಿ ಹೇಳಕ್ಕೆ ಯಾರಿಗೆ ತವ್ರ ಮನ್ಯಾಗ ಏನಂತ, ಗಂಡ ಹಿಂಗಂತಾನ, ನಾ ಸಾಧು ಆಗ್ತೀನಿ ಅಂತಾನ, ಮನೆ ಬಿಟ್ಟು ಹೋಗ್ತೀನಿ ಅಂತಾನ. ಹೇಳಿ ಆಕೆಗೆ ಬೇಸರ ಆಯ್ತು. ಕೇಳಿ ತವ್ರ ಮನೆಯವ್ರಿಗೆ ಬೇಸರ ಆಯ್ತು. ಏನಂತಾನ, ಸಾಧು ಆಗ್ತಾನ, ನೀರು ತಗೊಂಬ, ನೋಡ್ ನಾ ಮಾಡವಲ್ಲ, ಹೆಚ್ಚಿಗೆ ನಾನು ಸಾಧು ಆಗ್ತೀನಿ ನೋಡಿ. ಅವರ ಅಣ್ಣ ಕೇಳಿ ಬೇಸರಾಗಿ ಅಂದು, ಒಂದು ದಿವಸ ನಾ ಬಾಯಿಲಿ ಅಂತ ಹೇಳಿ ಒಂದು ಬಣ್ಣ ಕ್ಯಾಮಿ ಎದ್ದಿ, ಒಂದು ಲುಂಗಿ, ಒಂದು ಅಂಗಿ ಹೊತ್ಗಳು ತಯಾರು ಮಾಡಿ ತಂಗಿ ಕೊಟ್ಟ. ಸಾಧು ಆಗ್ತೀನಿ ಅಂದ್ರೆ ಪಟಕನ ಅವ್ರ ಮೈ ಮೇಲೆ ಹಾಕಿ. ಅವ ದುಡಿಲಾರ ಬಟ್ಟಕ್ಕೆ ಅಂಜಿಸಿ ಮಾತಾಡೋರ ಸಾಧು ಆಗ್ತೀನಿ, ಆಗವಲ್ಲ ಬಿಡವಲ್ಲ, ಕೆಲಸ ಮಾಡಿದ್ರೆ ಸಾಧು ಆಗ್ತೀನಿ ನಾನು. ಒಂದು ದಿವ್ಸ ಏನಪ್ಪ ಜಗಳ ತಗೊಂಡು ನಿಂತ, ಮುಂಜಾನೆ ನೀರು ತರೋ ಟೈಮು, ಮನೆಗೆ 2 ಮಕ್ಕಳು ಅಡುಗೆ ಮಾಡಬೇಕು, ನೀರಿಲ್ಲ, ನೀರು ತೊಗೊಂಡು ಹೆಚ್ಚಿಗೆ ಮಾತಾಡಬೇಡ, ನಾ ಹೀಗೆ ಸಾಧು ಆಗ್ತೀನಿ ನಾನು. ಆಕೆ ರೆಡಿ ಮಾಡಿ ಇಟ್ಟಿದ್ದ, ತಾನು ಹೋಗಿ ಸಾಧಾಗ ಹೋಗ. ನಾನೊಂದು 5 ಎಂಥ ಪಂಚಾಯತಿ ಅಂತ ಮಾಡಿ, ಊರಾಗೆ ಒಂದು ಮಠ ಇತ್ತು, ಗುರುಗಳ ಹಂತಕ ವಾದ ಅರಿವು ಉಟ್ಕೊಂಡು, ಯಾಕೋ ತಮ್ಮ ಅಂದರು. ಯಪ್ಪ ಮುಗ್ದದ್ರ ಅಂತ. ಏನು ಸಾಧು ಮಾಡ್ಯಾಡ ನಾನು ಹೆಣ್ತಿ, ನಾನು ಹೋಗಂದ. ಭಾಳ ಚಲೋ ಆಯ್ತಮ್ಮ, ಇಲ್ಲೇ ಊಟ ಮಾಡಿ, ಏನು ದೊಡ್ಡ ಸಮಸ್ಯೆ ಅಂತೆ. ಏನು ಮಾಡೋದು, ಏನಿಲ್ಲ, ಭಿಕ್ಷೆ ಬಿಡ್ಕೊಂಬರ್ಬೇಕ, ಮಧ್ಯಾಹ್ನದಾಗಿಟ್ಟು ಉಣ್ಬೇಕು, ಮಕ್ಕೊಂಡು ಎದ್ದು ಕೂಡಲೇ ಒಂದು 10-20 ಗಿಡ ಅದಾವಕ್ಕೆ ಎಲ್ಲ ಗಿಡಕ್ಕೆ ಒಂದೊಂದು ಕೊಡ ನೀರು ಹಾಕಬೇಕು ಅಂದ. ಒಂದು ಕೊಡಕ್ಕೂ ಅಲ್ಲಂದೆ, ಇವು 10 ಕೊಡ ಅಂತ ನಮ್ಮ ಅಪ್ಪ. ಇದು ಎಂಥದ್ದು ಬಂತ ಪಂಚಾಯತಿ ಅಂತ ಇಟ್ಕೊಂಡು, ಮನೆಗೆ ಹೋಗಾಕ ಪಂಚಾಯತಿ, ಇಲ್ಲಿರಾಕ ದೊಡ್ಡ ಪಂಚಾಯತಿ. ಅವ ಹ್ಯಾಂಗೆ ಮಾಡ್ಬೇಕು ತಿಳ್ಕೊಂಡು, ನೀರು ತರಬೇಕಾದ್ರೆ ಊರಿಗೆ ಒಂದೇ ಬಾಯಿ, ಆಕೆನೂ ಅಲ್ಲಿಗೆ ಬರ್ತೀವಳು, ಇವನು ಅಲ್ಲಿಗೆ ಹೋಗ್ತಿದ್ದ. ಬರೋಬ್ಬರಿ ಆಕೆ ಬರೋ ಟೈಮಕ್ಕೆ ಹೋಗಿಂದ ನಿಂತ ನೋಡಕತ್ತ. ಆಕೆ ಮಾರಿ ಹಿಂಗೆ ಮಾಡೋದು, ಅಲ್ಲ ಇವನ ಭಾಳ ಘಾತ ಆಯ್ತು ನಾವು. ಆಕೆ ನೀರ ಕೊಡ ಒಳಗೆ ಬಿಟ್ಟು ಜಗ್ಗಾಕತ್ತೇಳು. ಕರಿಲಾರ್ದಂಗೆ ಮಾನಗಿಡು ಇದೇ ಹೋಗಿ ಕೈ ಹಿಡಿತಾರೆ ಹಗ್ಗ ಜಗ್ಗಾಕ. ಕೇಳದ ಹುಡುಗರು ಹೆಂಗದಾವ ಅಂತ. ಎಲ್ಲ ಬರೋಬರ ಅದಾವ ಅನ್ಲಕ್ಕೆ. ನೀ ಹೆಂಗಿದ್ದಿ ಅಂತ. ನಾನು ಬರೋಬರ್ ಇದ್ದೀನಿ, ನೀ ಹೋಗಿದ್ದೆ ಇಲ್ಲಿ, ಈಗ ಬರೋಬರ್ ಇದ್ದೀನಿ ಅಂತ. ಇದ್ರ ತ್ರಾಸಿತ್ತು.
ಅವ ಅಂದ ಮಠ ಮನೆಗೆ ಬರಲೇನು ಅಂದ. ಯಾಕೆ ಅಂದು, ದಿನ 2 ಕೊಡ ನೀರು ತರ್ತೀನಿ ಅಂದ. ಯಾಕೆ? 10 ಕೊಡ ಅದಾವಲ್ಲಿ. ಫಾಯ್ದೆ ಯಾವುದು ರೀ? 10 ಕೊಡನ 2 ಕೊಡನ? ಸೀದಾ ಗಿರಕ್ ಮತ್ತು ವಾಪ ಹೆಂಡತಿ ಕೂಡ ತಾನೇ ಹೊತ್ಕೊಂಡು ಮನೆಗೆ ಹೋಯ್ತಿರಿ. ಗುರುಗಳು ಕೂಡ ಅಲ್ಲೇ ಇಟ್ಟವ ಎಲ್ಲಿ ಅಡವೆಗೆ. ಮನುಷ್ಯನಿಗೆ ಕಷ್ಟ ಅದ. ಅಷ್ಟು ಪ್ರೀತಿ ಹೋಗುದೇನಪ್ಪ ಸಾಮಾನ್ಯ ಇಲ್ಲದಕ್ಕೆ. ಅದಕ್ಕೆ ಅಂತಾರೆ ಅವರು, ಮನುಷ್ಯನಿಗೆ ಮನೆ ಬಿಡೋದು ಹೋಗೋದು ಅಷ್ಟು ಸಣ್ಣ ಧೈರ್ಯ ಇರಂಗಿಲ್ರಿ. 1 ತಾಸು ಬಿಟ್ಟದಕ್ಕೆ ಬರೋಕ್ಕೆ ನಿಮ್ಮ ಜೀವ ಹೆಂಗೆ ಆಗಿರ್ತದ. ಪೂರ ಈ ಕಡೆ ಇರು ಅಂದ್ರೆ ಬಹಳ ಕಠಿಣ ಅದು. ಧೈರ್ಯ ಬೇಕು. ಅದಕ್ಕಂತಾರೆ ಅವರು, ಏನೇನು ನಮ್ಮ ಪ್ರಾರಂಭಕ್ಕೆ ಬರುತ್ತೆ ಮನುಷ್ಯ ಧೈರ್ಯ ತಾಳಬೇಕು ಅಂತ. ಅದಕ್ಕೆ ಸಮತೆ, ನಿರ್ಮತ್ಸರತೆ, ಸೋಲು ಗೆಲುವಿನಲ್ಲಿ, ಇದೊಂದು ತಪಶ್ಚರ್ಯ. ಮೊದಲನೇದು ಯಾವುದ್ರ ತಪಶ್ಚರ್ಯ? ಕ್ಷಮ, ತಪ್ಪು ಮಾಡಿದವ್ರ ಮೇಲೆ. ಏನೇ ಕಷ್ಟ ಬಂದರೆ ಧೈರ್ಯ. 3ನೇದು, ಯಾರ ತಪ್ಪು ಮಾಡಿದ್ರಪ್ಪ ಅಂದ್ರೆ ಸುಖ ದುಃಖ ಬರ್ತವೆ, ಹೌದಲ್ರಿ? ಹಾನಿ ಆಗ್ತದೆ, ಒಮ್ಮೆ ಲಾಭ ಆಗ್ತದೆ. ಅವ್ರು ಹೆಂಗಿರ್ಬೇಕು? ಸಮಾಧಾನ. ನಮ್ಗೆ ಯಾರು ಬಹಳ ಚಲೋ ಅದಾರ, ಚಂದ ಹೇಳ್ತಾರೆ ಸ್ವಾಮಿಗಳಂದ್ರೆ ಏಕ್ದಮ್ ಭಾಳ ಶಾಣ್ಯರು ಅದಾರ, ಭಾಳ ಚಲೋ ಅದಾರ ಅಂತ ಯಾರೇ ಅಂದ್ರೆ ನೀರಾಗ ಹಾಕೋದು ಕಳ್ಳಿ ಇದ್ದಂಗೆ ಉಬ್ಬೇ ಬಿಡ್ತಾವ್ರಿ. ಸೋಲು ಗೆಲುವಿ ನೋಡಿ ಸಮತೆ. ಮನುಷ್ಯನ ಸಮಾನತೆ ಇರಬೇಕು. ದುಃಖನೂ ಬರ್ತದೆ, ಸುಖನೂ ಬರ್ತದೆ, ಲಾಭನೂ ಆಗ್ತದೆ, ಹಾನಿ. ಹಿಂಗೆ ಇದ್ರಿ ಅಂದ್ರೆ ತಪಶ್ಚರ್ಯ. ನಮ್ಮ ಶರಣರು ಎಲ್ಲಿ ಹೋಗಿಲ್ಲ. ಬಸವಣ್ಣವ್ರು ಹೆಂಗಿದ್ರಿ? ಹೆಂಗಿದ್ರು? ರಾಜ್ಯವನ್ನು ಕಸ್ಕೊಂಡು ತಲೆ ಮೇಲೆ ಕಿರೀಟ ಕಸ್ಕೊಂಡ್ರಿ 4 ಮಂದಿಯಾಗ. ಯಾರ ಕೃಪೆಯಿಂದ ಬಿಜ್ಜೋಳ ಸಾಮ್ರಾಟ್ ಚಕ್ರವರ್ತಿಯಾಗಿದ್ದ ಆ ಸಂಪತ್ತಿನಿಂದ. ಅದೇ ಬಸವಣ್ಣಗೆ ಏನಪ್ಪಾ ಅಂತ ಕೇಳಿದ್ರೆ, ನಾಲಾಯಕ ಕೊಂಡಿ ಮಂಚಣ್ಣ ಮಾತು ಕೇಳಿ ಭರ ಸಭಾದಾಗ ತಲೆ ಮೇಲೆ ಕಿರೀಟ ಕೆಳಗಿಟ್ಟು ಹೋಗು ಅಂದ್ರು. ಬಸವಣ್ಣ ಅಂತ ಏನು ಸಾಮರ್ಥ್ಯ ಇರಲಿಲ್ಲರಿ, ಎಲ್ಲ ಸಾಮರ್ಥ್ಯ ಇತ್ತು. ಸಾಕ್ಷಾತ್ ಪರಮಾತ್ಮ ಅವ್ರು ಹೇಳ್ದಂಗೆ ಕೇಳ್ತಿದ್ದ, ಏನು ಮಾತಾಡಿಲ್ಲ. ಅಷ್ಟು ಅಪಮಾನ ಆದರೂ ಕೂಡ ಸಂತೋಷಪಟ್ಟರು. ಕಿರೀಟ ಕೆಳಗಿಡ್ತಾರೆ, ನಡೀತಾರೆ, ಮನೆ ಮುಂದೆ ಹೋಗ್ತಾರೆ. ಗಂಗಾಂಬಿಕೆ ನೀಲಾಂಬಿಕೆ ಇಬ್ಬರಿಗೆ ಕರೀತಾರೆ, ಹೊರಗೆ ಬರ್ರಿ. ಹೆಂಗ? ಉಟ್ಟ ಬಟ್ಟಿ ಮೇಲೆ ಬರ್ರಿ. ಎಷ್ಟು ಸಮಾನತೆ ಇರಬೇಕು ಬಸವಣ್ಣವ್ರಿಗೆ. ಹಂಗೆ ಸಂಸಾರದಾಗಿದ್ದರೆ ಏನಾಗುವುದಿಲ್ಲ, ಆನಂದ ಇರ್ತದೆ. ಅಲ್ಲಿನೂ ಆನಂದ ಅದ. ಕಳ್ಳರು ಕದ್ಕೊಂಡು ಹೋದ್ರೆ ಏನಲ್ಲಿಲ್ಲ, ಆಕಳು ಕದ್ಕೊಂಡು ಹೋದ್ರೆ ಏನಂದಿಲ್ಲ, ಸ್ವತಃ ಮನೆ ಕಳ್ಳರು ಬಂದ್ರೆ ಏನಲ್ಲಿಲ್ಲ, ಇವ ಕಳ್ಳ ಅಂತ ಎಂದೂ ಭಾವನಾ ಬರಲಿಲ್ಲ. ದೊಡ್ಡ ತಪಶ್ಚರ್ಯ, ಸಾಮಾನ್ಯ ಅದರಿ ತಪಶ್ಚರ್ಯ. ಬಸವಣ್ಣ ಮನೆಗಿದ್ದು ತಪಶ್ಚರ್ಯ ಮಾಡಿದ್ರು. ನಾವು ಮನೆ ಬಿಟ್ಟು ಮಠ ಸೇರಿನೂ ಅಡವಿ ಸೇರಿನೂ ನಮಗೆ ತಪಶ್ಚರ್ಯ ಆಗುವುದಿಲ್ಲ. ಅಲ್ಲಿ ಉಂಬನು ಸಂಘ, ಇಲ್ಲಿ ಉಂಬನು ಸಂಘ. ಒಬ್ಬ ಪ್ರೈಮ್ ಮಿನಿಸ್ಟರ್ ಮನೆ ಬಿಟ್ಟು ಹೊರಗೆ ಬರಬೇಕಾದ್ರೆ ಅವ್ರ ಮೈ ಮೇಲೆ ತಾಳಿ ಬಿಟ್ಟು ಮತ್ತೊಂದು ಇರಲಿಲ್ಲ. ನಮ್ಮವರು, ನಮ್ಮ ಮಿನಿಸ್ಟರ್, ನಮ್ಮ ಆಫೀಸರ್ ರಿಟೈರ್ಡ್ ಆಗಲಿ ಇಡೀ ACB ಬೆನ್ನ ಹತ್ತಕತ್ತೇವಲ್ಲ. ಬಸವಣ್ಣವ್ರಿಗೆ ಹೊರಗೆ ನಡೆದ ಕಾಲಕ್ಕೆ ಕೇಳ್ತಾನೊಬ್ಬ, ಬಸವಣ್ಣ ನೀವು ದಿನ 1,96,000 ಜನರಿಗೆ ಊಟ ಕೊಡ್ತೀರಂತೆ, ಮತ್ತು ನಾಳೆಗೆ ಎಲ್ಲಿ ಮಾಡ್ತೀರಿ ಪೂಜೆ, ಎಲ್ಲಿ ಬರ್ನು ಊಟಕ್ಕೆ? ಎಂಥವ್ರು ನೋಡಿ, ಎಂಥ ಬುದ್ಧಿ ಅದು. ಹೊರಗೆ ಹಾಕ್ಯಾರ ಅಂತ ಗೊತ್ತದ, ಪಗಾರ ಇಲ್ಲ ಅಂತ ಗೊತ್ತದ. ದಿನಕ್ಕೆ 1 ಮಣ ಬಂಗಾರ ಅವ್ರದ್ದು ಪಗಾರ ಇತ್ತು. 1 ಮಣ ಬಂಗಾರ ಅಂದ್ರೆ ಎಷ್ಟು ರೀ ಹೇಳೆ? ಮತ್ತು ನಿಮ್ಮ ಎದಿ ಹೊಡ್ಕೊಂಡಿದ್ರೆ ಮತ್ತು 1 ಮಣ ಅಂದ್ರೆ 10 ಕಿಲೋ ಬಂಗಾರ 1 ದಿವಸದ ಪಗಾರ. ಅದಕ್ಕೆ 1000 ಮಂದಿ ಉಣಿಸ್ತೀರು ಲಕ್ಷದ ಮೇಲೆ. ಅಷ್ಟು
ಬಸವಣ್ಣ ನಾಳೆಗೆ ಹೆಂಗೆ ಮಾಡ್ತೀನಿ, ನಾಳೆಗೆ ಎಲ್ಲಿಗೆ ಬರೋನು ಅಂತ ಅಪಹಾಸ್ಯ ಮಾಡಿ ಕೇಳಿದ್ರೆ ಬಸವಣ್ಣನ ಎಂಥ ಮಾತ್ರಿ. ಬಿಜ್ಜಾಳ ಹೊರಗಾಕೇನೆ ಹೆಂಗೆ ಮಾಡ್ತೀರಿ ಅಂದ್ರೆ, ಊರ ಮುಂದೆ ಹಾಲು ಹಳ್ಳ ಹರಿಯುತ್ತಿರಲು ಗೊಡ್ಡಾಕಳ ಚಿಂತೆ ನಮಗೆ ಕಯ್ಯ. ನೆನಪಿಡ್ರಿ, ಊರ ಮುಂದೆ ಹಾಲು ಹಳ್ಳ ಹರಿಯುತ್ತಿರಲು ಗೊಡ್ಡಾಕಳ ಚಿಂತೆ ನಮಗೆ ಕಯ್ಯ. ಯಮಗೆ ಯಮ್ಮ ಕೂಡಲ ಸಂಗಮ ದೇವ ನೆರಲು ಈ ಬಿಜ್ಜಳನ ಭಂಡಾರದ ಹಂಗು ನಮಗೆ ಕಯ್ಯ. ಮರುದಿವ್ಸ ಸಪ್ತ ಮಾಡ, ಪರಮಾತ್ಮ ಅದಾನ್ರಿ, ಪರಮಾತ್ಮ ಅದಾನ. ನೀನು ಒಲಿದರೆ ಕೊರಡು ಕೊನರುವುದಯ್ಯ, ಬರಡು ಹಯನಬಹುದಯ್ಯ, ವಿಷವು ಅಮೃತಬಹುದಯ್ಯ. ಅವ್ರು ಬರೀ ಆಡಿಲ್ಲ, ಅನುಭವ ಪಟ್ಟು ಮಾತಾಡ್ತಾರೆ ಬಸವಣ್ಣವ್ರು. ವಿಷ ಅಮೃತಗ್ಯದವ್ರಿ. ಜ್ವಾಳ ಮುತ್ತಗ್ಯವ ಮುತ್ತು. ಯಾವನೋ ಒಬ್ಬ ಬಸವಣ್ಣ ನೀ ದಾನ ಕೊಡ್ತೇವೆ ಅಂತ ನಮಗೊಂದು ಚೀಲ ಮುತ್ತ ಕೊಡು ಅಂದ. ಅಲ್ಲೆಲ್ಲ ಒಯ್ಯಪ್ಪ ಅಂದರು. ಏನು ಜ್ವಾಳ ಚೀಲ ಒಯ್ದ್ರ ಮುತ್ತ ಅದು ಸುಮ್ಮನೆ ಆಗ್ಯಾವ್ರಿ. ಎಷ್ಟು ನಂಬಿಕೆ, ಎಷ್ಟು ಧೈರ್ಯ ಅವ್ರ ಹಂತಕ್ಕಿರಬೇಕು. ಸುಖ ಬರಲಿ, ದುಃಖ ಬರಲಿ, ಮಾನ ಬರಲಿ, ಅಪಮಾನ ಬರಲಿ, ಎಲ್ಲ ಕೂಡ ಏನಪ್ಪ ಅಂದ್ರೆ ಅದು ಏನಪ್ಪ ಅಂದ್ರೆ ನಿರ್ಮತ್ಸರತೆ. ಸೋಲು ಗೆಲುವುಗಳಲ್ಲಿ ಗೆಲುವಾದ್ರೆ ಪ್ರೇಮ ಮಾಡ್ತೇವೆ, ಸೋಲಾದ್ರೆ ಮತ್ಸರ ಮಾಡ್ತೇವೆ. ಬೇಡಪ್ಪ, ನೀವೆಲ್ಲಿ ಹೋಗಿ ಇವು ಕಲೀರಿ ಅಂತಾರೋದು. ಪ್ರಪಂಚದಲ್ಲಿ ಎಲ್ಲಿ ಅಧಿಕ ಪ್ರೇಮ, ಎಲ್ಲಿ ದ್ವೇಷ ಬೇಡ. ಅದು ದೊಡ್ಡ ತಪಸ್ಸು. ಇದು ಕಲೀರಿ. ಅವ್ರು ಇದು ಕಲ್ತೇನೆ ಬಸವಣ್ಣವರು ಶರಣರಾದರು. ಸಂಸಾರ ಮಾಡ್ಕೋತಾನೆ ಅವರು ಶರಣರಾದರು. ಅವ್ರು ಬಹಳ ತಪಶ್ಚರ್ಯ ಮಾಡಿದ್ರು, ಎಲ್ಲಿ ಬಿಟ್ಟು ಹೋಗಿಲ್ಲ. ತಮ್ಮ ಕಾಯಕದಲ್ಲಿಯೇ ತಪಶ್ಚರ್ಯ ಮಾಡಿದ್ರು. ಅವರು ಯಾರು ತಪ್ಪು ಮಾಡಿದ್ರೆ ಕ್ಷಮ ಮಾಡ್ತಿದ್ರು, ಏನ ಬಂದರೂ ಕೂಡ ಸಮಾಧಾನ ಆಗಿರ್ತಿದ್ರು. ಯಾರೇ ವಿರೋಧ ಮಾಡಿದ್ರು ಕೂಡ ಮತ್ಸರ ಮಾಡ್ತಿದ್ದಾರೆ. ಇದು ತಪಶ್ಚರ್ಯ ಅದ, ತಪ ಅದ. ಅದಕ್ಕೆ ತಮ್ಮ ಶರೀರವನ್ನು ಕಷ್ಟಪಡ್ತಿದ್ರು, ಆಗಲಿ ಕಷ್ಟಪಡ್ತಿದ್ರು. ಅದಕ್ಕೆ ಅಂತಾರೆ ಅವರು, ಇವು 4 ಸಾಕು ತಪಗಳು ಮಂಕುತಿಮ್ಮ. ತಪ ನಿಮ್ಮನ್ನು ಪರಮಾತ್ಮನ ಕಡೆ ಕರ್ಕೊಂಡು ಒಯ್ತದೆ. ಅನ್ಯರಿಗಾಗಿ ಸಂಸಾರದಲ್ಲಿ ಸಮತ್ವ ಬುದ್ಧಿ ಕಾಯ್ದುಕೊಂಡು ಪರಮಾತ್ಮನ ಎಡಬಿಡದೆ ಸ್ಮರಿಸ್ತಾ ಇದ್ದೀರಿ ಅಂದರೆ ನೀವೆಲ್ಲರೂ ಶರಣ ಆಗಲಿಕ್ಕೆ ಶರೀರ ಕೊಟ್ಟನ್ರಿ ಪರಮಾತ್ಮ. ನಮ್ಮ ಸಂಸಾರಿಯಾಗಿ ಗಂಡ ಹೆಂಡತಿ ಆಗಕ್ಕಲ್ಲ, ಗಂಡ ಹೆಂಡತಿಯಾಗಿ ನೀವು ಶರಣರಾಗರಿ. ಐದಕ್ಕಿ ಲಕ್ಕಮ್ಮ, ಐದಕ್ಕಿ ಮಾರಯ್ಯ, ಎಂಥವ್ರಿ ಅವರು, ಎಂಥವ್ರು. ಅವ್ರ ಕಾಯಕ್ಕೆ ಮತ್ತೇನಿರಲಿಲ್ಲ. ಶರಣರ ಮನೆ ಮುಂದೆ ಹೋಗಿ ಅವ್ರು ಕೊಟ್ಟದ್ದೇನಪ್ಪ, ಧಾನ್ಯ ತಗೊಂಡು ಬಂದು 4 ಮಂದಿಗೆ ಊಟ ಮಾಡಿಸ್ತಿದ್ರು. ಮತ್ತೇನಲ್ಲ, ಅವರು ಭಾಳ ಮಂದಿಗೆ ಊಟ ಮಾಡಿಸೋದು ಆಗ್ತಿದ್ದಿಲ್ಲ. ಅಷ್ಟೇನು ಭಿಕ್ಷಾ ಸಿಗ್ತದೆ. ಶರಣರ ಮನೆಗೆ ಭಕ್ತಿ ಭಿಕ್ಷೆಯನ್ನು ಬೇಡಿ ಅವರು ಮಾಡ್ತಿದ್ರು. ಇದು ತಪ ಅವರು. ಮಂದಿಯಲ್ಲಿ ಬೇಡೆಲ್ಲ 4 ಮಂದಿ ಶರಣರ ಮನೆ, ಸಿಕ್ಕವ್ರ ಮನೆ ಬೇಡಂಗಿಲ್ಲ. 4 ಮನೆ ಬೇಡಿ ಬಂದದ್ದನ್ನು ಗಂಡ ಹೆಂಡತಿ ಕೂಡಿ 4 ಮಂದಿ ಊಟ. ಇದು ತಪಶ್ಚರ್ಯ. ತಪಶ್ಚರ್ಯ ಅಂದ್ರೆ ಪ್ರಾಣ ಹೋದರೂ ಬಿಡಲಾರದಂಥ ವ್ರತ, ಅದು ತಪಶ್ಚರ್ಯ. ನನ್ನ ಜೀವನದಾನ ಕಳತನ ಮಾಡಂಗಿಲ್ಲ ಅಂತ ಹೇಳ್ರಿ, ಅದೊಂದು ತಪಶ್ಚರ್ಯ. ನನ್ನ ಜೀವನದ ಸುಳ್ಳು ಎಂದೂ ಹೇಳಂಗಿಲ್ಲ ನಿಶ್ಚಯ ಮಾಡ್ರಿ. ಸುಳ್ಳು ಹೇಳುವುದು ಅಂತಂದ್ರೆ ನಾನು ಪ್ರಾಣ ಕೊಡ್ತೀನಿ, ಸುಳ್ಳು ಹೇಳಂಗಿಲ್ಲ, ಅದು ತಪಶ್ಚರ್ಯ. ಅದ ತಪಶ್ಚರ್ಯ ಮಾಡೋಕ್ಕೆ ಎಲ್ಲಿ ಹೋಗೋ ಜರುತ್ತಿಲ್ಲ. ನಾವು ಒಂದೂ ಮಾಡಂಗಿಲ್ಲ, ನೇಮ ಹಿಡಿಯಂಗಿಲ್ಲ, ಹಿಡಿದ್ರೆ ಕಡಿತಕ್ಕ ಪಾಲನೆ ಮಾಡಂಗಿಲ್ಲ. ನಾವು ಹೆಂಗೆ ತಪಶ್ಚರ್ಯ ಆಗ್ತೀವಿ? ತಪಶ್ಚರ್ಯ ಯಾಕೆ ಹೆಂಡ್ರು ಗಂಡ್ರು ಮಕ್ಕಳು ಮನೆ ಉದ್ಯೋಗ ಬಿಟ್ಟು ಹೋಗ್ಬೇಕಂತ ಇಲ್ಲ, ಇಲ್ಲ, ಇಲ್ಲ. ಹೆಂಗದ ನೋಡಿ. ಅದಕ್ಕೆ ಪರಮಾತ್ಮ ಹೇಳ್ತಾರೆ, ಈಗ ಇಂಥ ಕಾಯಕ ನಿಷ್ಠೆ ಹಿಡಿದ ನೇಮ ಹಿಡ್ಕೊಂಡು ಹೋದ್ರೆ ಇದು ತಪಶ್ಚರ್ಯದ. ಈ ತಪ ಪರಮಾತ್ಮ ಅಂತ ಕರ್ಕೊಂಡು ಹೋಗ್ತಾನೆ. ನೀನು ನೋಳಿಗೆ ಮಾರಿ ಅದು ಏನು ಮಾಡಬೇಕು? ದಿನಂಪ್ರತಿ ಕಟ್ಟಿಗೆ ಕಡ್ಕೊಂಡು ಬಂದು ಮಾರಿ 4 ಮಂದಿ ಊಟ ಹಾಕ್ತಿದ್ರು.
ಅವಾಗ ಏನಪ್ಪ ಅಂತಂದ್ರೆ ಆ ಕಟ್ಟಿಗೆ ಮೇಲೇನೆ ಎಲ್ಲರಿಗೂ ಬಂದ ಜಂಗಮರಿಗೆ ಬಂದ ಮಹಾತ್ಮರಿಗೆ ಊಟ ಹಾಕೋರು ಅಡವಿಗೆ ಹೋಗಿ ಪರಮಾತ್ಮ ಇವ್ರು ಬಹಳ ಕಷ್ಟಪಡ್ತಾರೆ ನೋಡ್ಬೇಕ ತಿಳ್ಕೊಂಡು ಕಟ್ಟಿಗೆ ಕಡಿಯಕ್ಕೆ ಹೋದ್ರೆ ಯಾಕೆ ಕಟ್ಟಿಗೆ ಕಡಿತಾನ ಆ ಕಟ್ಟಿಗೆ ಅಂದ್ರೆ ಬಂಗಾರ ಬೀಳಕತ್ತು ಬಂಗಾರ. ಅವ್ರಂದ್ರು ಇದ್ಯಾಕೆ ಬಂತೆಪ್ಪ ಬಂಗಾರ, ಅದು ಬಿಟ್ಟರು ಮತ್ತೊಂದು ಕಡಿದ್ರು, ಅದು ಬಿಟ್ಟರು ಮತ್ತೊಂದು ಕಡಿದ್ರು. ಪರಮಾತ್ಮ ಎಲ್ಲದ್ರಾಗ ಬಂಗಾರ ಬೇಡ ಅಂತ ಮ್ಯಾಲಿನ ಪಂಟಿ ಕಡ್ಕೊಂಡು ಮನೆಗೆ ಬರ್ತಾರೆ. ಹೆಂಗೆ ಮಾಡ್ಬೇಕು, ಒಯ್ಬೇಕು ಬಿಡ್ಬೇಕು ಅಂತ ಎಲ್ಲ ಕಡೆ ಬಂಗಾರದ ಬಂಗಾರ ಮುಟ್ಟಬಾರ್ದು, ಕಾಯಕದ ಮುಟ್ಟಬಾರ್ದು ಬಿಟ್ಟು ಬರ್ತಾರೆ. ಬಿಟ್ಟು ಅವ್ರ ಮನೆಗೆ ಹೋದ್ರೆ ಹಿಂದೆ ಪರಮಾತ್ಮನ ಸ್ವತಃ ಅವೆಲ್ಲ ಯಪ್ಪ ಕಟ್ಟಿಗೆ ಗಂಟು ಕಡೆ ತೆಲ್ಮೆ ಹೊತ್ಕೊಂಡು ಅವ್ರ ಮನೆ ತಂದು ಹಾಕ್ತಾನ ಪರಮಾತ್ಮ. ಸಂಸಾರದಾಗ ಮಾಡ್ಯಾರಿ ಪುಣ್ಯಾತ್ಮರೇ, ಇದು ತಪಶ್ಚರ್ಯ ಅದ. ನೀವು ಏನೋ ಸಣ್ಣದು ದೊಡ್ಡದು ಏನು ನೇಮ ಹಿಡಿದಿರಲ್ಲ, ಆ ನಿಯಮವನ್ನು ನಿಮ್ಮ ಪ್ರಾಣ ಹೋಗೋ ತನಕ ಹಿಡಿದ್ರಿ ಅಂದ್ರೆ ಅದು ತಪಶ್ಚರ್ಯ ಅದ. ಅದ ಕಟ್ಟ ಕಡೆಗೆ ದೇವ್ರ ಹಂತಕ್ಕೆ ಮುಟ್ಟಿಸ್ತವೆ. ಇದು ನಿಮ್ಗೆ ಅಲ್ಲಿಗೆ ಮುಟ್ಟಿಸ್ತವೆ ದಾರಿ. ಹಿಂದಕ್ಕೆ ಹೇಳ್ತಿರಲ್ಲ ಎಲ್ಲ ರೋಡ್ಗಳು ರೋಮನ್ಗೆ ಹೋಗ್ತಾವಂತ, ರೋಮಕ್ಕೆ ಹಂಗೆ ಸಮಸ್ತ ಕ್ರಿಯೆಗಳು ಸಮಸ್ತ ಆಚಾರ ವಿಚಾರಗಳು ಕಟ್ಟ ಕಡೆಗೆ ಅದ್ರ ಲಕ್ಷ್ಯ ಪರಮಾತ್ಮನೇ ಅದ. ನಿಮ್ಗೆ ಒಯ್ದಲ್ಲಿ ಮುಟ್ಟಿಸ್ತಾವೆ. ಹಿಡಿಬೇಕು, ಬಿಡಬಾರ್ದು. ಅವ ನೆರೆ ಹುಡುಗದೆ ಕಡೆ ಮುಟ್ಟಿರಪ್ಪ. ನಿಯಮ ಹಿಡಿದು ಸರಳದ, ಕಡಿತಕ್ಕ ಮುಟ್ಟಿಸೋದು ಬಹಳ ಕಠಿಣದ ಪುಣ್ಯಾತ್ಮರೇ. ಅದಕ್ಕೇ ವ್ರತ ಅಂತ ಕರೆದಾರ ಮಹಾತ್ಮರು. ಇದೇ ಒಂದು ದೊಡ್ಡ ತಪಶ್ಚರ್ಯ, ಅದು ಒಂದು ತಪಶ್ಚರ್ಯ. ಮನುಷ್ಯನಿಗೆ ಇವು 4 ನೀವು ಕಂಡ್ರಿ ಅಂದ್ರೆ ಪ್ರಪಂಚದೊಳಗೆ ನೀವು ಎಲ್ಲ ಎಲ್ಲಿಗೆ ಹೋಗೋ ಜರುತ್ತಿಲ್ಲ, ತಪಶ್ಚರ್ಯ ಮಾಡೋಕೆ ಜರುತ್ತಿಲ್ಲ. ನಿಮ್ಮ ಮನೆ ತನಕನೂ ಪರಮಾತ್ಮ ಬರ್ತಾನೆ. ಇಲ್ಲ ಅಂದ್ರೆ ನಿಮಗೆ ಆ ಪರಮಾತ್ಮನ ತನಕ ಒಯ್ದು ಮುಟ್ಟಿಸ್ತಾನೆ. ನಿಮ್ಮ ನೇಮ, ನಿಮ್ಮ ವ್ರತ, ನಿಮ್ಮ ತಪ ಅದು ಮುಟ್ಟಿಸ್ತದೆ ಅಂತ ತಿಳ್ಕೊಂಡು ಜಗತ್ತಿನೊಳಗೆ ಮಹಾತ್ಮರು ಏನಂತಾರಂದ್ರೆ, ನೀವು ಧರ್ಮ ತಪದಿಂದ ಪುಣ್ಯ ತಯಾರಾಗ್ತದೆ. ಪುಣ್ಯ ಒಯ್ದು ನಿಮ್ಮ ಪರಮಾತ್ಮನ ಭೇಟಿ ಮಾಡಿಸ್ತದೆ. ಪರಮಾತ್ಮನ ಕರ್ಕೊಂಡು ಬರ್ತದೆ, ನಿಮ್ಮಲ್ಲಿ ಕರ್ಕೊಂಡು ಬರ್ತದೆ ಪುಣ್ಯ. ಅದಕ್ಕೆ ನಾವೆಲ್ಲರೂ ಕೂಡ ನಿಮಗೆಲ್ಲರಿಗೂ ಹೇಳ್ತೀನಿ, ವ್ರತಧಾರಿಯಾಗಿರಿ. ಸಮಯ ಭಾಳಾಗಿದೆ, ವ್ರತಧಾರಿಯಾಗಿರಿ. ನಿಮ್ಮ ಜೀವ ಏನಾರೇ ಒಂದು ಹಿಡ್ಕೋರಿ, ನಿಯಮ ಹಿಡ್ಕೋರಿ. ಆ ನಿಯಮವನ್ನು ಮುರಿದಂತೆ ಕಡಿತಕ್ಕೆ ನಡೆದ್ರಿ ಅಂದ್ರೆ ಅದು ದೊಡ್ಡ ತಪಶ್ಚರ್ಯದ. ಆ ತಪ ನಿಮ್ಮ ಪರಮಾತ್ಮ ನಿಮ್ಗೆ ಮುಟ್ಟಿಸ್ತದೆ. ಅಂಥ ಸದ್ಬುದ್ಧಿ ಎಲ್ಲರಿಗೆ ದಯಪಾಲಿಸಲಿ ಅಂತ ಹೇಳ್ತಾ 2 ಮಾತುಗಳನ್ನು ಮುಗಿಸ್ತಾ